ಓಕೆ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಓಕೆನಾ? ಆನ್ಸರ್ ಮಾಡಬೇಕು. ಓಕೆ, ನಿಮಗೆ ಮೊನ್ನೆ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂತು. ಏನದು ಅಂತ ಹೇಳಿದ್ರೆ, ಹುಣಸೂರು ತಾಲೂಕಿನ ಗೌರಿಪುರ ಅನ್ನುವಂತಹ ಒಂದು ಗ್ರಾಮದಲ್ಲಿ ಒಂದು 5 ವರ್ಷದ ಪುಟಾಣಿ ಮಗು ಕುರ್ಕುರೆ ಪಾಕೆಟಲ್ಲಿದ್ದಂತಹ ಪ್ಲಾಸ್ಟಿಕ್ ಬಾಲನ್ನು ನುಂಗಿ ಸತ್ತು ಹೋಗಿದೆ ಅಲ್ವಾ? ಇದಕ್ಕೆ ಯಾರು ಹೊಣೆ ಮಕ್ಕಳ? ಯಾರು ಹೊಣೆ? ಅವ್ರ ಅಪ್ಪ ಅಮ್ಮ ಹೊಣೆ ಇಲ್ಲ. ಸೊ ಆಮೇಲೆ ಇನ್ಯಾರು ಹೊಣೆ? ಅಂಗಡಿಯವ್ರ ಹೊಣೆ ಅಲ್ವಾ? ಆ ಮಗು ಸತ್ತೋಗಿರೋದಕ್ಕೆ ಅಪ್ಪ ಅಮ್ಮ ಹೊಣೆ, ಅಂಗಡಿಯವ್ರ ಹೊಣೆ, ಆಮೇಲೆ ತಯಾರು ಮಾಡೋರು ಹೊಣೆ, ಆಮೇಲೆ ತಯಾರು ಮಾಡೋದಕ್ಕೋಸ್ಕರ ಪರ್ಮಿಷನ್ ಕೊಟ್ಟ ಸರ್ಕಾರ ಹೊಣೆ, ಆಮೇಲೆ ಅಷ್ಟೇ ಅಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ, ಆ ಮಗುವಿನ ಸಾವಿಗೆ ನಾನೂ ಹೊಣೆ. ಹೆಂಗೆ ಸರ್ ಅಂದರೆ, ನನಗೆ ಅವಕಾಶ ಇತ್ತು ಇಡೀ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಕುರ್ಕುರೆ ತಿನ್ಬೇಡ್ರಿ ಮಕ್ಕಳಿಗೆ ಅಂತ ಹೇಳುವಂಥ ಅವಕಾಶ ನನಗಿತ್ತು, ನಾನು ಹೇಳಲಿಲ್ವೇ? ಸೊ ನಾನು ಹೊಣೆ, ನೀವು ಹೊಣೆ. ಯಾಕೆ ಅಂತ ಹೇಳಿದ್ರೆ, ಆ ಕುರ್ಕುರೆ ಪಾಕೆಟ್ ತಯಾರು ಮಾಡೋರು ನೀವು ತಿಂದ್ರೆ ತಾನೇ ತಯಾರು ಮಾಡೋದು ಅಲ್ಲ? ಸೊ ಈಗ ಹೇಳಿ, ಆ ಮಗುವಿನ ಸಾವಿಗೆ ಯಾರು ಹೊಣೆ? ಯಾರು ಹೊಣೆ? ಜೋರ್ ವಾಯ್ಸಲ್ಲಿ ಹೇಳಿ. ನಾವೆಲ್ಲರೂ ಹೊಣೆ. ಸೊ ನಾವು ನಮ್ಮ ಜವಾಬ್ದಾರಿಯಿಂದ ನಾನಲ್ಲ ಅಂತ ಈಗ ನೋಡಿ, ಜವಾಬ್ದಾರಿನ ಯಾರ್ಯಾರ ಮೇಲೆ ಎತ್ತಾಕಿದ್ರಿ ನೀವು? ಮೊದಲು ಕೊಡಿಸಿರೋ ತಂದೆ ತಾಯಿ ಹೊಣೆ ಮಾಡಿದ್ರಿ, ತಿಂದಂತ ಮಗು ಹೊಣೆ ಮಾಡಿದ್ರಿ, ಮಾರುವಂತ ಅಂಗಡಿ ಹೊಣೆ ಮಾಡಿದ್ರಿ, ಕೊನೆಗೆ ಸರ್ಕಾರನ ಹೊಣೆ ಮಾಡಿದ್ರಿ. ಆದ್ರೆ ನೀವು ನಿಮ್ಮ ಜವಾಬ್ದಾರಿಗಳನ್ನ ತಗೊಳ್ಳಲ್ಲ. ಇದನ್ನ ನೀವೆಲ್ಲ ಮಕ್ಕಳು ತಿಂದಿದ್ರೆ ಅವ್ರು ಯಾಕೆ ತಯಾರು ಮಾಡ್ತಾರೆ? ಅಲ್ಲ, ಮಕ್ಕಳೇ ತಿಂದಿದ್ರೆ ಯಾರು ತಗೋತಾರೆ? ಯಾರು ತಯಾರು ಮಾಡ್ತಾರೆ? ಸೊ ಇವತ್ತೊಂದು ಸಂಕಲ್ಪ ಮಾಡೋಣ. ಕುರ್ಕುರೆ ಅನ್ನುವಂತಹ ಸಿಗುವಂತ ಅಂಗಡಿನಲ್ಲಿ ಸಿಗುವಂಥದ್ದನ್ನ ನೀವೆಲ್ಲರೂ ತಿಂದಿರ್ತೀರಾ ಅಲ್ವಾ? ನೀವೆಲ್ಲರೂ ತಿಂದಿರ್ತೀರಾ. ಒಂದು ಕ್ಷಣ ಯೋಚನೆ ಮಾಡಿ ಮಕ್ಕಳ, ನೀವು ತಿನ್ನೋದ್ರಿಂದನೇ ಅವ್ರು ತಯಾರು ಮಾಡ್ತಿದ್ದಾರೆ. ನೀವು ತಿನ್ನೋದ್ರಿಂದನೇ ಅದರಲ್ಲಿ ಏನೇನೋ ಮಿಕ್ಸ್ ಮಾಡಿ ಆಟ ಸಾಮಾನುಗಳನ್ನ ಕೊಡ್ತಾ ಇದ್ದಾರೆ. ಏನೋ ಒಂದು ರಿಂಗ್ ಬರುತ್ತೆ ಅಂತ ಮಕ್ಕಳ ಆಸೆಗೆ ತಗೋತಾರೆ, ಒಂದು ಬಾಲ್ ಬರುತ್ತೆ ಅಂತ ತಗೋತಾರೆ. ಪುಟ್ಟ ಮಕ್ಕಳುಗಳಿಗೆ ಅದನ್ನ ಬಾಯಲ್ಲಿ ಹಾಕೋಬಾರ್ದು ಅಂತ ಗೊತ್ತಿರಲ್ಲ. ಸೊ ನುಂಗಿ ಆ ಮಗು ತೀರ್ಕೊತ್ತಲ್ಲ, ಅದು ಖಂಡಿತವಾಗಿಯೂ ನನ್ನನ್ನು ಸೇರಿ ನಾವೆಲ್ಲರೂ ಹೊಣೆ. ಆಗಿದ್ಮೇಲೆ ಕುರ್ಕುರೆ ತಿನ್ನುವಂಥದ್ದು ಸಹ ಒಂದು ಭಯಂಕರವಾದ ದುರಭ್ಯಾಸ. ಸೊ ನಾನೊಂದು ಮಾತು ಹೇಳಕ್ ಬಯಸ್ತೀನಿ. ಏನದು ಅಂತ ಹೇಳಿದ್ರೆ, ಕುರ್ಕುರೆ ತಿಂತಿರಲ್ಲ ನೀವು, ಕುರ್ಕುರೆ ತಿಂತೀರಾ ಆಯ್ತಾ? ಆ ಕುರ್ಕುರೆ ಯಾವುದಕ್ಕೆ ಸಮ ಅಂತ ನಾನು ಉದಾಹರಣೆ ಕೊಟ್ಟೆ. ಏನದು ಅಂತ ಹೇಳಿದ್ರೆ, ಆ ಕುರ್ಕುರೆಯನ್ನ ಅತ್ಯಂತ ಕೆಟ್ಟ ಎಣ್ಣೆಯಿಂದ ಮಾಡಿರ್ತಾರೆ, ಅತ್ಯಂತ ಕೆಟ್ಟ ಮೈದಾದಿಂದ ಮಾಡಿರ್ತಾರೆ, ಅತ್ಯಂತ ಕೆಟ್ಟ ವಸ್ತುವಿನಿಂದ ಮಾಡಿರ್ತಾರೆ. ಓಕೆನಾ? ಹಾಗಿದ್ಮೇಲೆ ಸುಮ್ಮನೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಮಕ್ಕಳ. ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಜಿರಳೆ ಇರುತ್ತೆ ಅಲ್ವಾ? ಹಲ್ಲಿ ಇರುತ್ತೆ ಅಲ್ವಾ? ರೋಡಲ್ಲೆಲ್ಲ ಎಂಟೆಗುದ್ದ ನೋಡ್ತಿರ್ತೀರಾ. ಯಾವುದು ಓತಿಕ್ಯಾತನ ನೋಡ್ತಿರ್ತೀರಾ ಅಲ್ವಾ? ನಮ್ಮಲ್ಲಿ ಎಂಟೆಗುದ್ದ ಅಂತ ಕರಿತೀವಿ, ಓತಿಕ್ಯಾತ ನೋಡ್ತಿರ್ತೀರಾ. ನೀವು ಅದನ್ನೆಲ್ಲ ಒಂದು ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ಕೊಡ್ತಾರೆ, ಪರ್ಚೇಸ್ ಮಾಡ್ತೀರಾ? ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ಕೊಂಡು ತಿಂತೀರಾ ಮಕ್ಕಳ? ಸೊ ಕುರ್ಕುರೆ ಅವುಗಳಿಗಿಂತ ಕೆಟ್ಟದ್ದು, ಆದ್ರೂ ತಿಂತಿದ್ದೀರಾ. ಸೊ ನನ್ನ ಕೈಯಲ್ಲಿ ಮಾಡಕ್ ಇಷ್ಟೇ ಮಕ್ಕಳ, ನನ್ನ ಕೈಲಿ ಆಗೋದಿಷ್ಟೇ. ಯಾಕಂದ್ರೆ ನಿಮ್ಮಗಳಿಗೆ ಜಾಗೃತಿ ಮೂಡಿಸ್ಬೇಕು. ಸರ್ಕಾರವನ್ನೇ ಬ್ಯಾನ್ ಮಾಡಿ ಅನ್ನೋಷ್ಟು ಶಕ್ತಿ ನನಗಿಲ್ಲ, ಅಷ್ಟು ಅಧಿಕಾರ ನನಗಿಲ್ಲ. ಸೊ ನಾನೇನ್ ಮಾಡ್ಬೋದು, ನನ್ನ ವ್ಯಾಪ್ತಿಲಿ ಸಿಗುವಂತ ಮಕ್ಕಳುಗಳಿಗೆ ಸೋಷಿಯಲ್ ಮೀಡಿಯಾಗೆ ಹಾಕ್ಬೋದು, ಫೇಸ್ಬುಕ್ ಹಾಕ್ಬೋದು, ಇದು ಡೇಂಜರಸ್ ಮಕ್ಕಳ ತಿನ್ಬೇಡಿ ಅಂತ. ಯಾಕೆ ಅಂತ ಹೇಳಿದ್ರೆ, ಕುರ್ಕುರೆ ತಿಂತಾ ಇದ್ರೆ ಮಕ್ಕಳ ಕರುಳುಗಳಲ್ಲಿ ಆ ಕುರ್ಕುರೆ ಸಿಕ್ಕಾಕೊಂಡು ಜೀರ್ಣ ಮಾಡುವಂತಹ ಗ್ರಂಥಿಗಳನ್ನ ನಾಶಪಡಿಸ್ತಾ ಇದೆ, ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ನಾಶಪಡಿಸ್ತಾ ಇದೆ. ಆ ಕುರ್ಕುರೆ ತಿಂದು ಎಷ್ಟೋ ಮಕ್ಕಳುಗಳ ಕರುಳುಗಳು ಕೊಳತೋಗಿದಾವೆ. ಬರೀ ಕೇವಲ ಒಂದು ಉದಾಹರಣೆ ನಾವು ನೋಡ್ತಾ ಇದೀವಿ. ಇವತ್ತು ತೀರ್ಮಾನ ಮಾಡೋಣ, ಇನ್ನು ಮುಂದೆ ಆ ಕೊಳಕು ಕುರ್ಕುರೆಯನ್ನ ಯಾರು ತಿನ್ಬಾರ್ದು, ಆ ಪಾಕೆಟಲ್ಲಿ ಬರುವಂತ ಕುರ್ಕುರೆಗಳನ್ನ ಯಾರು ತಿನ್ಬಾರ್ದು. ಸರ್ ಆಗಿದ್ಮೇಲೆ ನಾವು ಕುರ್ಕುರೆ ತಿನ್ನಲ್ಲ ಸರ್. ನೋಡಿದಿರಲ್ಲ, ನೀವು ಕೇಳಿದಿರಾ? ನೀವೆಲ್ಲರೂ ಮಕ್ಕಳ ಜ್ಯೂಸ್ ಕುಡಿತೀರಾ
ಅಲ್ವಾ? ಅಂಗಡಿನಲ್ಲಿ ಯಾವ ಜ್ಯೂಸ್ ಕುಡಿತೀರಾ? ಮ್ಯಾಂಗೋ ಜ್ಯೂಸ್ ಕುಡಿತೀರಾ, ಆಮೇಲೆ ಸ್ಪ್ರೈಟ್ ಕುಡಿತೀರಾ, ಆಮೇಲೆ ಮೆರಿಂಡಾ ಕುಡಿತೀರಾ, ಆಮೇಲೆ 7 ಅಪ್ ಕುಡಿತೀರಾ, ಆಮೇಲೆ ಯಾವುದು ಯಾವ್ದು? ಇನ್ನೊಂದ್ಸರಿ ಜೋರಾಗಿ ಹೇಳಿ. ಸ್ಟಿಂಗು. ಆಹಾ ನನ್ನ ಮಕ್ಕಳ, ನಾವೇನಾದ್ರೂ ಫೇಸ್ಬುಕ್ ಅಲ್ಲಿ ಇದ್ರಲ್ಲೆಲ್ಲ ಹೇಳಿದ್ರೆ ನೀವೇ ಹೇಳ್ಕೊಡ್ತಿದ್ದೀರಾ ಗೊತ್ತಿಲ್ಲಿರ ಮಕ್ಕಳಿಗೆ ಅಂತಾರೆ. ಈ ಜ್ಯೂಸ್ ಹೆಸರು ನಾನು ಹೇಳ್ಕೊಟ್ಟು ನೀವ್ ಹೇಳ್ತಾ ಇದ್ದೀರಾ ಅಲ್ವಾ? ಆ ಸ್ಟಿಂಗ್ ಎನರ್ಜಿ ಅನ್ನುವಂತ ಎನರ್ಜಿ ಡ್ರಿಂಕ್ ಅಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಇರುತ್ತೆ. ನೀವು ಹೇಳಿದ ಎಲ್ಲಾ ಜ್ಯೂಸ್ಗಳಲ್ಲೂ ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ನ ಸೇವನೆ ಮಾಡೋದ್ರಿಂದಾಗಿ ಮಕ್ಕಳುಗಳ ಕಿಡ್ನಿ ಫೇಲ್ಯೂರ್ ಆಗ್ತದೆ. ಉತ್ತರ ಕರ್ನಾಟಕದಲ್ಲಿ ಮೊನ್ನೆ 19 ವರ್ಷದ ಒಂದು ಹುಡುಗ ಸತ್ತೋದ್ನಲ್ಲ. ಸೊ ಅದಕ್ಕೆ ಕಾರಣ ಇದೇ ನೀವು ಕುಡಿತಿರುವಂತ ಡ್ರಿಂಕ್ಗಳು. ಇದು ಸಹ ಕೆಟ್ಟ ಅಭ್ಯಾಸನೇ. ದುರಭ್ಯಾಸ ಅಂದ್ರೆ ಸರ್ ನಾವು ಮೊಬೈಲು ಒಂದೇ ದುರಭ್ಯಾಸನ ಅಂದ್ರೆ ಅಲ್ಲ. ಕುರ್ಕುರೆಗಳು, ಅಂಗಡಿಯಲ್ಲಿ ಸಿಗುವಂತಹ ಜ್ಯೂಸ್ಗಳು, ಮಾಡರ್ನ್ ಜ್ಯೂಸ್ಗಳು, ಯಾವ್ಯಾವ್ದು ಕೂಲ್ ಡ್ರಿಂಕ್ ಅಂತ ಕರಿತೀರಿ, ಅವೆಲ್ಲವೂ ಅಭ್ಯಾಸ ನಿಮ್ಮ ಕರುಳುಗಳನ್ನ ಹಾಳು ಮಾಡುತ್ತೆ, ನಿಮ್ಮ ಕಿಡ್ನಿಗಳನ್ನ ಹಾಳು ಮಾಡುತ್ತೆ, ನಿಮ್ಮ ಹೃದಯಕ್ಕೆ ತೊಂದರೆಯನ್ನ ಕೊಡುತ್ತೆ, ರಕ್ತದೊತ್ತಡವನ್ನ ಜಾಸ್ತಿ ಮಾಡುತ್ತೆ. ಪುಟಾಣಿ ಮಕ್ಕಳುಗಳು ನಿಮ್ಮ ಕಿಡ್ನಿಗಳು ಹಾಳಾಗ್ತವೆ. ಸೊ ಅದನ್ನ ನಾನು ಈಗ ಕ್ಲಾಸಲ್ಲಿ ಹೇಳ್ತಾ ಇದ್ದೆ. ಏನದು ಅಂತ ಹೇಳಿದ್ರೆ, ಈಗ ಬರುವಂತಹ ಕಲರ್ ಜ್ಯೂಸ್ಗಳು ಯಾವ್ಯಾವ್ದು ಬರ್ತಾ ಇದೆ? ಕೆಂಪು ಜ್ಯೂಸ್ ಬರ್ತಾ ಇದೆ ಅಲ್ವಾ, ರೆಡ್ ಜ್ಯೂಸು, ಆಮೇಲೆ ಆರೆಂಜ್ ಜ್ಯೂಸ್ ಬರ್ತಾ ಇದೆ, ಬ್ಲ್ಯಾಕ್ ಜ್ಯೂಸ್ ಬರ್ತಾ ಇದೆ, ಯೆಲ್ಲೋ ಜ್ಯೂಸ್ ಬರ್ತಾ ಇದೆ, ವೈಟ್ ಕಲರ್ ಜ್ಯೂಸ್ ಬರ್ತಾ ಇದೆ. ಈ ಜ್ಯೂಸ್ ಎಲ್ಲ ಯಾವುದಕ್ಕೆ ಸಮ ಅಂತ ಹೇಳಿದ್ರೆ ನಿಮ್ಗೆ ಕೇಳಲಿಕ್ಕೆ ಅಸಹ್ಯ ಆಗ್ಬೋದು. ಇನ್ಮೇಲೆ ಯಾರಾದ್ರೂ ಕುಡಿದ್ರೆ ಅವ್ರಿಗೆ ನೆನಪು ಮಾಡಿ, ಇವೆಲ್ಲ ಹಂದಿಯ ಸೂಸುಗೆ ಸಮ. ಹಂದಿಯ ಸೂಸು ಕುಡಿದ್ರೆ ಏನ್ ಅನಾಹುತ ಆಗುತ್ತೋ ಈ ಜ್ಯೂಸ್ಗಳು ಕುಡಿದ್ರು ಮಕ್ಕಳಿಗೆ ಅಷ್ಟೇ ಅನಾಹುತ ಆಗುತ್ತೆ. ಇನ್ ಮುಂದೆ ತೀರ್ಮಾನ ಮಾಡಿ, ಈ ಜ್ಯೂಸ್ಗಳನ್ನ ಕುಡಿಬೇಕಾ ಬೇಡವಾ? ಬೇಕಾ? ಕುಡಿಬೇಕಾದ್ರೆ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ನಾವು ಕುಡಿತಿರುವಂತಹ ಜ್ಯೂಸು ಯಾವ್ದಕ್ ಸಮ? ಹಂದಿಯ ಸೂಸುಗೆ ಸಮ. ಸೊ ಯಾಕೆ ಇದನ್ನ ನೋವಿಂದ ಹೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳ, ಯಾವುದೋ ಒಂದು ಮಗು ಸತ್ತಿದೆ ನನಗೇನು ಅಂತ ಅನ್ಕೋಬಾರ್ದು. ಯಾಕಂದ್ರೆ ಈ ಜಗತ್ತಲ್ಲಿರೋ ಪ್ರತಿಯೊಂದು ಭಾರತೀಯ ಮಗುವು ಭಾರತೀಯನೇ ಅಲ್ಲ. ಸೊ ಆ ದುರಭ್ಯಾಸಗಳನ್ನ ಬಿಡ್ರಿ. ಇನ್ ಮುಂದೆ ಅದನ್ನ ಮಾಡಬೇಕಾದ್ರೆ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಅಥವಾ ಯಾರಾದ್ರೂ ಕುಡಿತಿದ್ರೆ ನಿಮ್ಮ ಎದುರುಗಡೆ, ಅವನನ್ನ ನೋಡಿ ಗೇಲಿ ಮಾಡ್ತಾ ನಗ್ರಿ. ನೀನ್ ಕುಡಿತಿರೋದು ಏನಂತ ಅಂತ. ಮತ್ತೆ ತಿಂತಾ ಇದ್ರೆ ನೀವೇನ್ ತಿಂತಿದ್ದೀರಾ ಅಂತ ಹೇಳ್ಬೇಕು ಅವ್ರಿಗೆ. ಜಿರ್ಲೆ ತಿಂತಾ ಇದೆಯಾ, ಅಲ್ಲಿ ತಿಂತಿದ್ಯಾ, ಅಂಟೆಗುಡ್ಡೆ ತಿಂತಿದ್ಯಾ ಅಂತ ಹೇಳಿ. ಸೊ ಹಾಗಾದ್ರೂ ಸಹ ಅವರ ದುರಭ್ಯಾಸವನ್ನು ಬಿಟ್ಟು ಆರೋಗ್ಯವನ್ನ ಪಡ್ಕೊಳ್ಳಿ, ಮೊದಲನೇದು. ಎರಡನೇದು ಮಕ್ಕಳ, ನಿಮ್ಗೊಂದು ಒಳ್ಳೆ ಕತೆ ಹೇಳ್ತೀನಿ, ಒಂದು ಕತೆನ, ಓಕೆನಾ? ಏನದು ಅಂತ ಹೇಳಿದ್ರೆ, ಒಬ್ಬ ಸ್ವಾಮೀಜಿ, ಆ ಸ್ವಾಮೀಜಿ ಏನ್ ಮಾಡ್ದ, ಇಡೀ ಗ್ರಾಮದ ಜನರಿಗೆಲ್ಲ ಒಳ್ಳೆಯ ವಿಷಯಗಳನ್ನ ಹೇಳ್ತಾ ಬಂದ. ಸಾಲ ಮಾಡಬೇಡ್ರಿ, ಸುಳ್ಳು ಹೇಳ್ಬೇಡ್ರಿ, ಧರ್ಮದಿಂದ ಬದುಕ್ರಿ ಅಂತ ಹೇಳ್ತಾ ಬಂದ. ಸೊ ಸ್ವಾಮೀಜಿ ಹಂಗಂತ ಹೇಳಿದ್ರಿಂದ ಏನಾಯ್ತು, ಆ ಊರಿನ ಜನ ಸಾಲ ಮಾಡೋದನ್ನ ಬಿಟ್ರು. ಆಗೇನಾಯ್ತು, ಆ ಸ್ವಾಮೀಜಿ ಬಗ್ಗೆ ಆ ಊರಿನ ಶ್ರೀಮಂತನಿಗೆ ಕೋಪ ಬಂತು. ಯಾಕೆ ಅಂದ್ರೆ ಅವನು ಬಡ್ಡಿ ವ್ಯವಹಾರ ಮಾಡ್ತಿದ್ದ. ಕೋಪ ಬಂದು ಆ ಸ್ವಾಮೀಜಿ ಸಿಕ್ಕರೆ ಹೊಡಿಬೇಕು ಅಂತ ಕಾಯ್ತಾ ಇದ್ದ. ಏನಾಯ್ತು, ಆ ಸ್ವಾಮೀಜಿ ಒಂದಿನ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು. ಕರೆಕ್ಟಾಗಿ ಕೂತ್ಕೊಳ್ಳಿ. ಬರ್ತಾ ಇರ್ಬೇಕಾದ್ರೆ ಏನಾಯ್ತು, ಆ ಸ್ವಾಮೀಜಿಯನ್ನ ಶ್ರೀಮಂತ ನೋಡ್ತಾನೆ. ನೋಡಿ ಏನಾಗುತ್ತೆ, ಆ ಸ್ವಾಮೀಜಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಏಯ್ ಅಯೋಗ್ಯ, ನಿನ್ನಿಂದ ನನ್ನ ಸಾಲ ಎಲ್ಲ ಹಾಳಾಗೋಯ್ತು, ಬರುವಂತ ದುಡ್ಡು ವೇಸ್ಟ್ ಆಯ್ತು, ನಿನ್ನಿಂದ ನಾನು ಬಡವಾದೆ, ಮುಟ್ಟಾಳ, ನಿನಗೆ ಗೊತ್ತಾಗಲ್ವಾ, ಹಾಗೆ ಹೀಗೆ ಅಂತ ಜೋರಾಗಿ ಬೈಲಿಕ್ಕೆ ಶುರು ಮಾಡ್ತಾನೆ. ಬೈದು ಸುಸ್ತಾಗ್ತಾನೆ. ಆದ್ರೆ ಆ ಸ್ವಾಮೀಜಿ ಒಂದು ಚೂರು ರಿಯಾಕ್ಟ್ ಮಾಡದೆ ಸುಮ್ಮನಾಗೆ ಸ್ಮೈಲ್ ಕೊಡ್ತಾ ನಿಂತಿರ್ತಾರೆ. ಕೊನೆಗೆ ಬೈದ, ಹಾಗೆ ಹೀಗೆ ಅಂತ ಸುತ್ತಮುತ್ತ ಬೈದ. ಸುತ್ತಮುತ್ತ ಜನ ಬಂದ್ರು. ಜನ ಬಂದ್ಮೇಲೆ ಜನನೆಲ್ಲ ಸುತ್ತ ಹಾಕೊಂಡಿದ್ದಾರೆ. ಜನ ನೋಡಿ ಇನ್ನೂ ಖುಷಿ ಆಯ್ತು ಅವನ್ಗೆ. ಬೈದು ಸುಸ್ತಾಗ್ಬಿಟ್ಟ. ಆದ್ರೆ ಸ್ವಾಮೀಜಿ ಮಾತ್ರ ನೆಗ್ತಾ ಇದ್ದಾರೆ. ಸೊ ಕೊನೆಗೆ ಇವನ್ ಏನ್ ಮಾಡ್ದ, ಸ್ವಾಮೀಜಿಗೆ, ಸ್ವಾಮಿಗಳೇ ನೀನು ನನಗೆ ನಾನು ಬೈದಿದ್ದಕ್ಕೆ, ಇಲ್ಲ ಅಂದ್ರೆ ನನಗೆ ಹೊಡಿ, ಆದ್ರೆ ಸುಮ್ಮನೆ ನೀನ್ ನಗ್ತಾ ನಿಂತ್ಕೊಬೇಡ, ನಂಗೆ ಆಗಲ್ಲ. ಏನಕ್ಕೆ ನೀನ್ ಏನು ನಂಗೆ ಮಾತಾಡ್ತಿಲ್ಲ, ಬೈತಿಲ್ಲ ಅಂತ ಕೇಳ್ದ. ಆಗ ಆ ಸ್ವಾಮೀಜಿ ಹೇಳ್ತಾರೆ,
ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ಆ ಸ್ವಾಮೀಜಿ ತನ್ನ ಜೋಳಿಗೆಯಿಂದ ಒಂದು ಮಾವಿನ ಹಣ್ಣನ್ನು ತೆಗಿತಾರೆ. ಮಾವಿನ ಹಣ್ಣನ್ನು ತೆಗೆದು ಆ ಮಾವಿನ ಹಣ್ಣನ್ನು ಯಾರಿಗೆ ಕೊಡಕ್ಕೆ ಹೋಗ್ತಾರೆ? ಬೈತಿದ್ದಂತ ಶ್ರೀಮಂತನಿಗೆ ಕೊಡ್ಲಿಕ್ಕೆ ಹೋಗ್ತಾರೆ. ಮಹಾನುಭಾವರೇ, ತಗೊಳ್ಳಿ ಈ ಹಣ್ಣನ್ನ ಅಂತ. ಆಗ ಶ್ರೀಮಂತ ಸುಮ್ಮನೆ ನಿಂತ್ಕೋತಾನೆ, ಈಸ್ಕೊಳ್ಳಲ್ಲ. ಆಗ ಕೇಳ್ತಾರೆ ಸ್ವಾಮೀಜಿ, ಏನದು ಅಂತ ಹೇಳಿದ್ರೆ, ಮಹಾನುಭಾವರೇ, ನನ್ನ ಹತ್ರ ಇರುವಂತಹ ಮಾವಿನ ಹಣ್ಣನ್ನ ನಿಮಗೆ ಕೊಟ್ಟೆ, ಸೊ ನೀವು ಸ್ವೀಕಾರ ಮಾಡಲಿಲ್ಲ. ಆಗಿದ್ಮೇಲೆ ನಾನು ಕೊಟ್ಟಂತಹ ಮಾವಿನ ಹಣ್ಣು ಯಾರ ಹತ್ರ ಉಳಿತು? ಯಾರ ಹತ್ರ ಉಳಿತು ಮಕ್ಕಳ? ಸ್ವಾಮೀಜಿ ಹತ್ರನೇ ಉಳಿತಲ್ಲ. ಸೊ ಪುನಃ ಮಾವಿನ ಹಣ್ಣನ್ನ ಜೋಳಿಗೆ ಒಳಗಡೆ ಇಟ್ಕೊಂಡು ಹೇಳ್ತಾರೆ ಅವರು, ಮಹಾನುಭಾವರೇ, ನೀವು ಇದುವರೆಗೆ ಬೈದ ಬೈಗುಳವನ್ನ ಯಾವುದನ್ನು ಸಹ ನಾನು ಸ್ವೀಕಾರ ಮಾಡಿಲ್ಲ. ಹಂಗಿದ್ಮೇಲೆ ಬೈದಿದ್ದೆಲ್ಲ ಎಲ್ಲಿ ಉಳಿತು? ಯಾರ ಹತ್ರ? ಶ್ರೀಮಂತನ ಹತ್ರನೇ ಉಳಿತು. ಸೊ ನೀವೆಲ್ಲ ತಿಳ್ಕೊಬೇಕು, ಯಾರಾದ್ರೂ ನಿಮಗೆ ಬೈತಿದ್ದಾರೆ ಅಥವಾ ಕೆಟ್ಟದಾಗಿ ನಿಮ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ನೀವು ಸ್ವೀಕಾರ ಮಾಡಬೇಡಿ. ಸ್ವೀಕಾರ ಮಾಡದಿದ್ರೆ ಯಾರ ಹತ್ರ ಉಳಿಯುತ್ತದೋ? ಯಾರು ಬೈದಿರ್ತಾರೋ ಅವ್ರ ಹತ್ರನೇ ಉಳಿಯುತ್ತೆ. ಸ್ವೀಕಾರ ಮಾಡಿದ್ರೆ ಮಾತ್ರ ನಿಮ್ದಾಗತ್ತೆ. ಇನ್ನೂ ಒಂದು ಸರಳವಾದ ಉದಾಹರಣೆ ಕೊಡ್ತೀನಿ. ನಿಮ್ಗೆ ಈಗ ಧರ್ಮಸ್ಥಳ ಸಂಸ್ಥೆಯವ್ರು ಬಂದಿದ್ದಾರೆ, ನಿಮಗೆ ಸ್ವೀಟ್ ಕೊಡ್ತಾರೆ ಅಲ್ವಾ? ಸ್ವೀಟ್ ಕೊಟ್ಟಾಗ ಸ್ವೀಟ್ನ ಇಸ್ಕೋತೀರಾ ಇಲ್ವಾ? ಅವ್ರ ಹಣ್ಣುಗಳು ಕೊಡ್ತಾರೆ, ಅದನ್ನ ಹೂ ಕೊಡ್ತಾರೆ, ಫ್ರೆಶ್ ಹೂನ, ಅದನ್ನ ಅಲ್ವಾ? ಬುಕ್ಸ್ ಕೊಡ್ತಾರೆ, ನೋಟ್ಸ್ ಕೊಡ್ತಾರೆ, ಅದನ್ನ ಅಲ್ವಾ? ಅದೇ ಇನ್ಯಾರೋ ಒಬ್ರು ಬಂದು ಕೊಳತೋಗಿರುವಂತ ವಾಸನೆ ಬಂದಿರುವಂತಹ ತರಕಾರಿಗಳು ಕೊಡ್ತಾರೆ, ಹಣ್ಣುಗಳು ಕೊಡ್ತಾರೆ, ಓಕೆನಾ? ಸತ್ತಿರುವಂತಹ ಇಲಿ ಹೆಗ್ಗಣಗಳನ್ನು ಕೊಡ್ತಾರೆ ಪ್ಯಾಕ್ ಮಾಡಿ. ಸೊ ಅದನ್ನ ನಿಮಗೆ ಕೊಡಕ್ ಬರ್ತಾರೆ, ತಗೊಳ್ಳಿ ನೀವು ಇದನ್ನ ಸ್ವೀಕಾರ ಮಾಡಿ ಅಂತ. ಆಗ ತುಂಬಾ ಖುಷಿಯಾಗಿ ವಾವ್ ಸಖತ್ತಾಗಿದೆ ಅಂತ ಇಸ್ಕೋತೀರಾ? ಯಾಕೆ ಇಸ್ಕೊಳ್ಳಲ್ಲ? ನೀವು ಒಂದು ಯೋಚನೆ ಮಾಡಬೇಕು, ಮಾತುಗಳು ಅಷ್ಟೇನೆ ಮನುಷ್ಯನಿಗೆ. ಯಾವ ಮಾತುಗಳು ಅಸಹ್ಯಕರವಾಗಿರುತ್ತೋ ಅದನ್ನ ಸ್ವೀಕಾರ ಮಾಡಬೇಡಿ. ಅವ್ರು ಯಾರಾದ್ರೂ ಬೈರಿ, ಓಕೆನಾ? ಅದೊಂದು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ಮೊಬೈಲ್ ದುರಭ್ಯಾಸದ ಬಗ್ಗೆ ಮಾತಾಡೋಣ. ಮೊಬೈಲ್ನ ಈಗ ನೀವೆಲ್ಲರೂ ಎಷ್ಟು ಜನ ಊಟ ಮಾಡುವಾಗ ಮೊಬೈಲ್ ಅಥವಾ ಟಿವಿ ನೋಡ್ತಾ ಇದ್ದೀರಾ? ಕೈ ಎತ್ತಿ. ಪ್ರಾಮಾಣಿಕವಾಗಿ ಕೈ ಎತ್ರಿ, ನಾನು ಬೈಯಲ್ಲ. ನಿಮ್ಮ ಟೀಚರ್ಸು ಯಾರು ಇಲ್ಲ, ಅವರು ಯಾರು ಬೈಯಲ್ಲ. ಕೈ ಎತ್ರಿ, ಕೈ ಎತ್ರಿ. ನೀನ್ ನೋಡಲ್ಲ? ಯಾಕೆ? ಅಂದ್ರೆ ಹಾಕಿದ್ರೆ ನೋಡ್ತೀಯ ಅಂದ್ಮೇಲೆ ಕೈ ಎತ್ತು. ನೀನುವೆ ಹಾಕಿದ್ರೆ ನೋಡ್ತೀಯ, ಹಾಕಕ್ ಬಿಡಲ್ಲ, ಹಾಕಿದ್ರೆ ಅವಳು ನೋಡ್ತಾಳೆ. ಸೊ ಕೈ ಎತ್ತಿದ್ರಿ ಅಲ್ಲ? ಸೊ ನೋಡಿ, ಈಗ ಎಲ್ಲರೂ ಕೈ ಎತ್ತಿದ್ರ, ನೀವು ಮೊಬೈಲು ವೆರಿ ಗುಡ್ ಇದ್ರೆ ನೋಡ್ತೀರಲ್ಲ. ಬಹಳ ಜನರು ಇಳಿಸಿ ಕೈ ಇಳಿಸಿ. ನೋಡಿ, ಇಲ್ಲಿರುವಂತಹ ಬಹುತೇಕ ಎಲ್ಲರೂ ಕೈ ಎತ್ತಿದ್ರಿ, ತುಂಬಾ ಖುಷಿಯಿಂದ ಕೈ ಎತ್ತಿದ್ರಿ, ಆಯ್ತಾ ಮಕ್ಕಳ? ನಾನು ನಿಮ್ಗೊಂದು ನೈಜವಾಗಿ ನಡೆದಂತ ಒಂದು ಘಟನೆ ಹೇಳ್ತೀನಿ. ನಾನು ಒಂದು ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದೆ, ದೋಸೆ ಆರ್ಡರ್ ಮಾಡಿದ್ದೆ. ಆ ಹೋಟೆಲ್ ಹೊರಗಡೆ ಸ್ವಲ್ಪ ನೊಣ ಜಾಸ್ತಿ ಇತ್ತು. ಆ ನೊಣಗಳು ಹಾರು ಬಂದು ಊಟದ ಮೇಲೆಲ್ಲ ಕೂರ್ತಾ ಇತ್ತು. ನಾನೇನ್ ಮಾಡಿದೆ, ಆ ನೊಣನೆಲ್ಲ ಹಿಂಗ್ ಒಂದ್ ಕೈಯಲ್ಲಿ ಪೇಪರಲ್ಲಿ ಆರಿಸ್ತಾ ಊಟ ಮಾಡ್ತಾ ಇದ್ದೆ, ಓಕೆನಾ? ಸೊ ಊಟ ನೋಡ್ತಾ ಇದ್ದೆ, ಯಾವ್ದಾದ್ರು ನೊಣ ಕೂತ್ಕೊಬಿಡ್ತದ ಅಂತ ಹಿಂಗ್ ಊಟ ಮಾಡ್ತಾ ಇದ್ದೆ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದ, ಪಕ್ಕದಲ್ಲಿ ಒಂದು ಮೊಬೈಲ್ ಇಟ್ಕೊಂಡು ಮೊಬೈಲ್ ಹಿಂಗ್ ಸರಿಸ್ತಾ ಅವನು ಮೊಬೈಲ್ ನೋಡ್ತಾ ಇದ್ದ. ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಿದ್ದ. ಹಂಗ ಊಟ ಮಾಡ್ತಿರ್ಬೇಕಾದ್ರೆ ನೊಣಗಳು ಆ ದೋಸೆ ಮೇಲೆ ಬಂದು ಕೂರ್ತಾ ಇದ್ವು. ಆ ದೋಸೆ ಸಮೇತ ನೊಣದ ಸಮೇತ ಆ ಚಟ್ನಿ ತಗತಿದ್ದ, ಮತ್ತೆ ಪಲ್ಯ ತಗತಿದ್ದ, ಬಾಯಲ್ಲಿ ಹಾಕೊಂಡು ತಿಂತಿದ್ದ. ನಾನ್ ಹೇಳ್ತಿದ್ನಿ, ರೀ 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 ಯಜಮಾನ್ರೆ, ರೀ ಸಾರ್ ಅಂತ. ನನ್ ಮಾತು ಕಿವಿಗೆ ಕೇಳಿಸ್ಕೊತಾ ಇಲ್ಲ, ಯಾಕೆಂದ್ರೆ ಕಿವಿಗೆ ಇಯರ್ಫೋನ್ ಹಾಕಿದ್ದ. ನಾನೇನ್ ಮಾಡಿದೆ, ನಾನು ಕೂಗೋವರೆಗೆ ಕೂಗ್ದೆ. ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ತಿಂದು ಹೊರಗಡೆ ಬಂದೆ. ಅವನು ಹೊರಗಡೆ ಬಂದಾಗ ನಾನು ಅವನನ್ನು ಕೇಳಿದೆ, ಸಾರ್ ದೋಸೆ ಹೇಗಿತ್ತು ಅಂತಂದೆ. ಸಖತ್ತಾಗಿತ್ತು ಸರ್, ಅದ್ಭುತವಾಗಿತ್ತು, ಒಳ್ಳೆ ಟೇಸ್ಟು ಸರ್, ಸೂಪರ್ ಆಗಿತ್ತು ಅಂದ. ಓಕೆನಾ? ಹೌದಾ ಸರ್? ಹೌದು ಸರ್ ಅಂತ. ನಾನು ಅವಾಗ ಹೇಳಿದೆ ಅವನಿಗೆ, ಸರ್ ನೀವು ಮೊಬೈಲ್ ನೋಡ್ತಾ ನೀವು ಸಾಕಷ್ಟು ನೊಣಗಳನ್ನು ತಿನ್ಬಿಟ್ರಿ ಸಾರ್ ಅಂದೆ. ಸಾಕಷ್ಟು ನೊಣಗಳನ್ನು ತಿನ್ಬಿಟ್ರಿ ಸಾರ್ ಅಂತ. ಈಗ ಮಕ್ಕಳ ನೀವು ಕ್ವಶನ್ ಮಾಡ್ಕೊಳ್ಳಿ,
ನೀವು ಮೊಬೈಲ್ ನೋಡ್ತಾ ಟಿವಿ ನೋಡ್ತಾ ಎಷ್ಟೆಷ್ಟು ನೊಣಗಳನ್ನ ಸೊಳ್ಳೆಗಳನ್ನ ತಿಂದಿದ್ದೀರಾ? ತಿಂದಿದ್ದೀರಾ? ನಿಮಗ್ ಗೊತ್ತಿಲ್ಲ. ಸೊ ನೊಣ ಸೊಳ್ಳೆ ನಿಮ್ ಊಟಕ್ಕೆ ಕೂತಿರುತ್ತೆ, ನೀವು ಮೊಬೈಲ್ ನೋಡ್ತಾ ಇರ್ತೀರಾ, ಇಲ್ಲಿ ನೋಡ್ತಾ ಇರ್ತೀರಾ, ಬಾಯಲ್ಲಿ ತಗೊಂಡು ಹಿಂಗ್ ಅಂತಿರ್ತೀರಾ, ಈ ಕಡೆ ನೋಡ್ತಿರ್ತೀರಾ, ಬಾಯಲ್ಲಿ ತಗೊಂಡು ಹಿಂಗ್ ಅಂತಿರ್ತೀರಾ, ಇಲ್ಲಿ ಬಂದಿರ ನೊಣ ಸೊಳ್ಳೆ ನಿಮ್ಗೇನ್ ಗೊತ್ತು? ಸೊ ಬಿ ಕೇರ್ಫುಲ್. ಇನ್ನು ಮುಂದೆ ನೀವೇನಾದ್ರೂ ಮೊಬೈಲ್ ಅಲ್ಲಿ ನೋಡ್ಕೊಂಡು ತಿನ್ನೋವಾಗ ಇದು ಬಹಳ ಕೆಟ್ಟ ಅಭ್ಯಾಸ. ಯಾಕಂದ್ರೆ ನಿಮ್ಗಲ್ಲಿ ಊಟದಲ್ಲಿ ಜಿರಳೆ ಬಿದ್ದಿದ್ರು ಎತ್ಕೊಂಡು ತಿಂತೀರಾ. ಸೊ ಅಲ್ಲ, ಇನ್ನು ಮುಂದೆ ಮೊಬೈಲ್ ನೋಡುವಾಗ ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಳ್ಳಿ, ನಾನು ಮೊಬೈಲ್ ನೋಡ್ತಾ ಇದ್ದೀನ ಅಥವಾ ಊಟ ಮಾಡ್ತಾ ಇದ್ದೀನ ಅಂತ. ಸೊ ಇದು ಟೆಕ್ನಿಕಲಿ ತುಂಬಾ ನಿಮ್ಗೆ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ನೀವು ಮೊಬೈಲ್ ನೋಡ್ತಾ ಊಟ ಮಾಡಿದ್ರೆ ಊಟ ಸರಿಯಾಗಿ ಜೀರ್ಣ ಆಗಲ್ಲ, ಹೊಟ್ಟೆನಲ್ಲಿ ಆ ಜೀರ್ಣ ರಸಗಳು ಉತ್ಪತ್ತಿ ಆಗಲ್ಲ. ನೀವು ತಿಂದಂತ ಊಟ ಸರಿಯಾಗಿ ಜೀರ್ಣ ಆಗಲಿಲ್ಲ ಅಂದ್ರೆ ನಿಮ್ಗೆ ಎನರ್ಜಿ ಬರಲ್ಲ, ನಿಮ್ಗೆ ಓದ್ಲಿಕ್ಕೆ ಆಗಲ್ಲ, ಚೆನ್ನಾಗಿ ಬೆಳವಣಿಗೆ ಆಗಲ್ಲ. ಸೊ ಹಾಗಾಗಿ ಮೊಬೈಲ್ ನೋಡ್ತಾ ಊಟ ಮಾಡಬಾರ್ದು, ಮೊದಲನೇ ಪಾಯಿಂಟು. ಎರಡನೇದು ಮಕ್ಕಳ, ಯಾರ್ಯಾರು ಮೊಬೈಲ್ ನೋಡ್ತಾ ರೀಲ್ಸ್ ನೋಡ್ತಾ ಅಥವಾ ಗೇಮ್ಸ್ ಆಡ್ತಿದ್ದೀರಾ? ಮೊಬೈಲಲ್ಲಿ ಗೇಮ್ಸ್ ಎತ್ತಿ, ಕೈ ಎತ್ರಿ. ನಿಜವಾಗಿ ಆಡ್ತಿದ್ರೆ ಎತ್ರಿ. ಯಾವ್ಯಾವ್ದು ಬರ್ತಾ ಇದೆ ಮಕ್ಕಳ ಮೊಬೈಲ್ ಗೇಮ್ಸು? ಮೊಬೈಲ್ ಗೇಮ್ಸ್ ಯಾವ್ಯಾವ್ದು ಬರ್ತಾ ಇದೆ? ಹಾ ಯಾವುದು? ಯಾವ ಫೈರು? ಫ್ರೀ ಫೈರು. ಹೆಣ್ಮಕ್ಳ ನೀವು ಯಾವ ಗೇಮ್ಸ್ ಆಡ್ತಿದ್ದೀರಾ? ಅಲ್ಲ ನಿನ್ ಬಿಡು, ಯಾವ್ದು ಆಡ್ತಿದ್ದೀರಪ್ಪ? ರೀಲ್ಸ್ ನೋಡ್ತೀರಾ ಅಷ್ಟೇ. ಓಕೆ, ಇಳಿಸಿ ಕೈ. ಮಕ್ಕಳ, ರೀಲ್ಸ್ ನೋಡೋದು ಅಥವಾ ಮೊಬೈಲ್ ಅಲ್ಲಿ ಗೇಮ್ಸ್ ಆಡೋದು ಸಹ ನಿಮಗೆ ಸಾರಾಯಿ ಕುಡಿದಷ್ಟೇ ಡೇಂಜರಸ್. ಯಾಕೆ ಸರ್ ಅಂತ ಹೇಳಿದ್ರೆ, ಪುಟ್ಟ ಮಕ್ಕಳು ರೀಲ್ಸ್ ನೋಡ್ತಿರೋಂಥ ಮಕ್ಕಳನ್ನ, ಗೇಮ್ಸ್ ಆಡ್ತಿರೋಂಥ ಮಕ್ಕಳನ್ನ, ಮೊಬೈಲ್ಗೆ ಸಿಕ್ಕಾಪಟ್ಟೆ ಅಡಿಕ್ಷನ್ ಆಗಿರುವಂತಹ ಮಕ್ಕಳನ್ನ ಅವರ ಬುದ್ಧಿ ಭ್ರಮಣೆಯಾಗಿ ಅಂದ್ರೆ ಹುಚ್ಚಿಡಿದು, ಮೊಬೈಲ್ ಹುಚ್ಚಿಡಿದು ಅವ್ರನ್ನ ಹುಚ್ಚಾಸ್ಪತ್ರೆ, ಬೆಂಗಳೂರಿನ ದೊಡ್ಡ ಹುಚ್ಚಾಸ್ಪತ್ರೆ ಅಂತ ಕರೀತಾರೆ ಆಡು ಭಾಷೆನಲ್ಲಿ, ಅದು ಮೆಂಟಲ್ ಹಾಸ್ಪಿಟಲ್ ಅಂತ ಕರೀತಾರೆ, ಅದನ್ನ ನಿಮಾನ್ಸ್ ಅಂತ ಕರೀತಾರೆ. ಅಲ್ಲಿ ಕರ್ಕೊಂಡು ಹೋಗಿ ಮಕ್ಕಳನ್ನ ಅಡ್ಮಿಟ್ ಮಾಡ್ತಿದ್ದಾರೆ. ಸೊ ಮಕ್ಕಳು ಬಾಯಿ ಬಡ್ಕೊಂಡು ಅಳ್ತಿದ್ದಾರೆ, ನನಗೆ ಮೊಬೈಲ್ ಬೇಕು, ಮೊಬೈಲ್ ಬೇಕು, ಮೊಬೈಲ್ ಬೇಕು ಅಂತ ಹುಚ್ಚು ಬಂದಂಗೆ ಆಡ್ತಿದ್ದಾರೆ. ನೋಡಿದ್ರಿ ಉತ್ತರ ಕರ್ನಾಟಕದಲ್ಲಿ ಒಂದು ಹುಡುಗ ಅವರ ಮನೆಯವ್ರಿಗೆಲ್ಲ ಚಾಕು ಚುಚ್ಚಿದ ಮೊಬೈಲ್ಗೋಸ್ಕರ. ಸೊ ನಾನೇನ್ ಹೇಳ್ಕೊಡ್ಲಿಲ್ಲ ನಿಮ್ಗೆ ಗೇಮ್ಸ್ ಹೆಸರುಗಳನ್ನ, ಯಾಕಂದ್ರೆ ಅದು ಪತ್ರಿಕೆಯಲ್ಲೇ ಬಂದಿತ್ತು ಚಾಕು ಚುಚ್ಚಿರುವಂತ ವಿಚಾರ. ಮೊಬೈಲ್ ಗೇಮ್ಸ್ ನಾನು ಹೇಳ್ಕೊಟ್ನಾ? ಮೊಬೈಲ್ ನಾನ್ ನೋಡಿ ಅಂತ ಹೇಳ್ಕೊಡ್ತಿದ್ದೀನ? ಸೊ ಅದು ನಿಮ್ಮ ಮನಸ್ಸನ್ನ ಹಾಳು ಮಾಡುತ್ತೆ. ಸೊ ನೀವು ತೀರ್ಮಾನ ಮಾಡಿ, ಮೊಬೈಲ್ ಸಿಕ್ಕಾಪಟ್ಟೆ ದುರಭ್ಯಾಸ ಮೊಬೈಲು. ಅದನ್ನ ಹವ್ಯಾಸ ಮಾಡ್ಕೊಂಡವ್ರಿಗೆ ಬುದ್ಧಿ ಭ್ರಮಣೆ ಆಗುತ್ತೆ ಕಾಲಾಂತರದಲ್ಲಿ. ಸರ್ ಮೊಬೈಲಲ್ಲಿ ಗೇಮ್ಸ್ ಆಡೋದು ತಪ್ಪ ಸರ್ ಅಂತ ಹೇಳಿದ್ರೆ ತಪ್ಪು, 100% ತಪ್ಪು. ಸರ್ ಮೊಬೈಲಲ್ಲಿ ರೀಲ್ಸ್ ನೋಡೋದು ತಪ್ಪ ಸರ್ ಅಂದ್ರೆ ತಪ್ಪು. ಯಾಕೆ ಅಂತ ಹೇಳಿದ್ರೆ ಮಕ್ಕಳ, ಈಗ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಒಂದು ಪುಟ್ಟ ಮಗು ಅದ್ರ ಕೈಯಲ್ಲಿ ಒಂದು ಬೆಂಕಿ ಕಡ್ಡಿ ಇರುತ್ತೆ, ಆಯ್ತಾ? ಒಂದು ಬೆಂಕಿ ಕಡ್ಡಿ ಇರುತ್ತೆ. ನಿಮ್ಮ ಮನೆ ಪಕ್ಕ ಒಂದು ದೊಡ್ಡದು ಹುಲ್ಮೆದೆ ಇರುತ್ತೆ. ಆ ಮಗು ಹೋಗಿ ಆ ಬೆಂಕಿ ಕಡ್ಡಿ ಹಿಡ್ಕೊಂಡು ಹುಲ್ಮೆದೆ ಹತ್ರ ಆಟ ಆಡ್ತಾ ಇರುತ್ತೆ, ಹಿಂಗೆ ಕಡ್ಡಿಗಿರೋ ಆಟನ. ನೀವು ನೋಡ್ತೀರಾ, ವೆರಿ ಗುಡ್ ವೆರಿ ಗುಡ್, ಆಡು 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 ಅಂತ ಕ್ಲಾಪ್ ಹಾಕ್ತೀರಾ, ಸೂಪರ್, ಆಡು ಆಡು ಆಡು, ಹೊಸ್ಸು ಅಂತೀರಾ. ಏನಂತೀರಾ? ಏನ್ ಮಾಡ್ತೀರಿ? ಹಸ್ಬೇಡ ಅಂತ ಸುಮ್ಮನೆ ಹಂಗೆ ನಿಂತಿರ್ತೀರಿ. ಹಸ್ಬೇಡ ಮತ್ತೇನ್ ಮಾಡ್ತೀರಿ? ಹೊಡೆದ್ಬಿಟ್ಟು ಕಿತ್ಕತ್ತೀರಿ ಅಲ್ವಾ? ಹೊಡೆದ್ಬಿಟ್ಟು ಕಿತ್ಕತ್ತೀರಿ. ಅದೇ ನಿಮ್ಮಮ್ಮ ನೀರೊಲೆ ಎಸ್ತಾ ಇರ್ತದೆ ಬೆಳಿಗ್ಗೆ ಹೊತ್ತು, ಆಯ್ತಾ, ಬೆಂಕಿ ಕಡ್ಡಿಲೆ. ನಿಮ್ಮ ಅಮ್ಮನ್ಗೆ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಕಿತ್ಕತ್ತೀರ ಬೆಂಕಿ ಕಡ್ಡಿನ? ಇಲ್ಲ ಅಲ್ಲ, ಯಾಕಪ್ಪ? ಅವ್ರು ಏನಕ್ಕೆ ಮಾಡ್ತಿದ್ದಾರೆ? ನೀರ್ ಕಾಯಿಸ್ತಾ ಇದ್ದಾರೆ ಅಲ್ವಾ? ಆಮೇಲೆ ನಿಮ್ಮಪ್ಪ ಗಂಧದ ಕಡ್ಡಿ ಹಚ್ತಾ ಇರುತ್ತೆ, ದೀಪ ಹಚ್ತಾ ಇರುತ್ತೆ ಅದೇ ಬೆಂಕಿ ಗಡ್ಡಿಲಿ. ನಿಮ್ಮ ಅಪ್ಪನ್ಗೂ ಹೊಡೆದ್ಬಿಟ್ಟು ಕಿತ್ಕತ್ತೀರ ಕೊಡಿಲಿ ಅಂತ? ಇಲ್ಲ ಅಲ್ವಾ? ಯಾಕೆ? ಹಂಗಂದ್ರೆ
ಬೆಂಕಿ ಕೆಟ್ಟದ್ದ? ಹಾ, ಕೆಟ್ಟದ್ದ ಬೆಂಕಿ? ಬೆಂಕಿ ಕೆಟ್ಟದ್ದಲ್ಲ. ಸೊ ಅದೇ ತರಹ ಮೊಬೈಲ್ ಸಹ ಕೆಟ್ಟದ್ದಲ್ಲ. ಆದರೆ ಮೊಬೈಲ್ ಅನ್ನ ಬಳಸುವ ವಿಧಾನ ಗೊತ್ತಿಲ್ಲದೆ ಇದ್ರೆ ಕೆಟ್ಟದ್ದು. ಈಗ ಪುಟಾಣಿ ಮಗು ಹುಲ್ ಮೇಲೆ ಬೆಂಕಿ ಕಡ್ಡಿಗೆ ಇರ್ತಿತ್ತು, ಹೊಡೆದ್ಬಿಟ್ಟು ಕಿತ್ಕ ಬಂದ್ರಿ. ಅದೇ ನಿಮ್ಮಪ್ಪ ಗಂಧದ ಕಡ್ಡಿ ಹಚ್ಚುವಾಗ, ನಿಮ್ಮಮ್ಮ ನೀರೊಲೆ ಹಚ್ಚುವಾಗ, ಒಲೆ ಹಚ್ಚುವಾಗ ನೀವು ನಿಮ್ಮ ಅಮ್ಮನ ಹತ್ರ ಕಿತ್ಕೊಳ್ಳಿಲ್ಲ. ಯಾಕಂದ್ರೆ ನಿಮ್ಮ ಅಮ್ಮನ್ಗೆ ನಿಮ್ಮ ಅಪ್ಪನ್ಗೆ ಅದನ್ನ ಹೆಂಗೆ ಉಪಯೋಗ ಮಾಡಬೇಕು ಅಂತ ಗೊತ್ತು. ಸೊ ಅದಕ್ಕೆ ನೀವು ಕಿತ್ಕೊಳ್ಳಿಲ್ಲ. ಆದ್ರೆ ನಿಮಗೆ ಹೆಂಗೆ ಉಪಯೋಗ ಮಾಡಬೇಕು ಅಂತ ಮೊಬೈಲ್ನ ಗೊತ್ತಿಲ್ಲ. ಅದಕ್ಕೋಸ್ಕರ ಅದು ನಿಮ್ಗೆ ಡೇಂಜರಸ್. ಯಾಕೆ ಡೇಂಜರಸ್ ಅಂದ್ರೆ, ನಿಮಗೆ ನಿಮ್ಮ ಅಪ್ಪನೂ ಬಳಸ್ತಿರ್ತಾರೆ, ನಿಮ್ಮ ಅಮ್ಮನೂ ಬಳಸ್ತಿರ್ತಾರೆ. ಅವ್ರಿಗೆ ಸರಿ ತಪ್ಪು ಏನು ಅಂತ ಗೊತ್ತಿರುತ್ತೆ, ಆದ್ರೆ ನಿಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಮೊಬೈಲ್ ನಿಮಗೆ ಕೆಟ್ಟದ್ದು. ಮೊಬೈಲ್ ಅನ್ನ ನೀನು ಬಳಸಬಾರ್ದು. ಓಕೆನಾ? ಯಾರು ಬಳಸಬಾರ್ದು? ನಾವೆಲ್ಲರೂ ಬಳಸಬಾರ್ದು ಜಾಸ್ತಿ. ಓಕೆನಾ? ಅವಳೊಬ್ಳಿಗೆಲ್ಲ, ನಿಮ್ಮೆಲ್ರಿಗೂ ಸೇರಿಸಿ ಹೇಳ್ತಾ ಇದೀನಿ. ಓಕೆ, ಈ ಕಡೆ ಇರಿ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಮೊದಲನೇದಾಗಿ ಮೊಬೈಲ್ನ ತುಂಬಾ ಹಠ ಮಾಡೋದು. ಮೊಬೈಲ್ಗೋಸ್ಕರ ತಂದೆ ತಾಯಿಗಳ ಜೊತೆ ಜಗಳ ಮಾಡೋದು, ಮೊಬೈಲ್ ಬೇಕೇ ಬೇಕು ಅಂತ ಹಠ ಮಾಡೋದು, ಇದೆಲ್ಲವೂ ಸಹ ತಪ್ಪು. ಮಾಡಬಾರ್ದು. ಯಾಕೆ ಸರ್ ಮಾಡಬಾರ್ದು ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದಾಗೆ ಮೊಬೈಲ್ನ ಬಳಸುವಾಗ ಬಳಸ್ತಾ 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 ನಾನು ಅವಾಗಲೇ ಹೇಳಿದೆ ನೋಡಿ, ಸಾರಾಯಿ ಕುಡಿದಾಗ ಯಾವ ಕೆಮಿಕಲ್ ಮನುಷ್ಯನಿಗೆ ರಿಲೀಸ್ ಆಗುತ್ತೋ ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಡೋಪಮಿನ್ ಅಂತ ಕರಿತೀವಿ. ಕರೆಕ್ಟಾಗಿ ಕೂತ್ಕೊಳ್ಳೋ. ಡೋಪಮಿನ್ ಅಂತ ಕರಿತೀವಿ. ಅದೇ ತರಹದ ಕೆಮಿಕಲ್ ನಮಗೆ ಮೊಬೈಲ್ ಬಳಸೋವಾಗ್ಲೂ ಬ್ರೈನ್ಗೆ ರಿಲೀಸ್ ಆಗುತ್ತೆ. ಯಾವಾಗ ರಿಲೀಸ್ ಆಗುತ್ತೆ? ಮೊಬೈಲ್ ಬಳಸೋವಾಗ ರಿಲೀಸ್ ಆಗುವಂತ ಕೆಮಿಕಲ್ ನಮಗೆ ಸಾರಾಯಿ ಕುಡಿದಾಗ, ಡ್ರಗ್ಸ್ ತಗೊಂಡಾಗ, ಬೀಡಿ ಸಿಗರೇಟ್ ಸೇದಿದಾಗ್ಲೂ ಅದೇ ಕೆಮಿಕಲ್ ರಿಲೀಸ್ ಆಗುತ್ತೆ. ಸೊ ಎರಡೂ ಕೆಮಿಕಲ್ ಒಂದೇ ಅಂದಮೇಲೆ ತಪ್ಪಲ್ಲ ಬಳಸೋದು. ನಾವೆಲ್ಲ ಅನ್ಕೊಂಡಿರ್ತೀವಿ ದುರಭ್ಯಾಸ ಅಂದ್ರೆ ಕೇವಲ ಜ್ಯೂಸ್ ಕುಡಿಯೋದು, ಕುರ್ಕುರೆ ತಿನ್ನೋದು, ಮತ್ತೆ ಕೆಟ್ಟ ಕೆಟ್ಟ ಬಾಯಲ್ಲಿ ಹಾಕತ್ತಾರಲ್ಲ ಎಂತೆಂಥದ್ದು ಬರುತ್ತಲ್ಲ, ಏನದು, ಏನ್ ಹೆಸರು? ಈ ವಿಮಲ್ ಅನ್ನೋ ಹೆಸರು ನಿಮ್ಗೆ ಹೆಂಗ್ ಗೊತ್ತಾಯ್ತು ಮಕ್ಳ? ನೀವು ಅಂಗಡಿ ಮಡಗಿದ್ರಿ, ಓಕೆ, ಅಂಗಡಿ ಮಡಗಿರೋರು ಬಿಡಿ. ಬೇರೆಯವ್ರಿಗೆ ಹೆಂಗ್ ಗೊತ್ತಾಯ್ತು ವಿಮಲ್ಲು? ಹಾಕೊಳ್ಬೇಕಾದ್ರೆ ನೋಡಿದಿರಿ, ಆಮೇಲೆ ಅಂಗಡಿಲಿ ನೋಡಿದಿರಿ, ಆಮೇಲೆ ಇಲ್ಲಿ ಬರುತ್ತೆ ಕವರಲ್ಲಿ ಬಿಸಾಕಿರ್ತಾರೆ, ಅಲ್ಲಿ ನೋಡಿದಿರಿ, ಆಮೇಲೆ ತಂದು ಕೊಡುವಾಗ ನೋಡಿದಿರಿ, ಆಮೇಲೆ ಕೇಸರಿಯಿಂದ ಮನೋಲ್ಲಾಸ, ಬಾಯಲ್ಲಿ ಹೇಳಿ ಕೇಸರಿ ಅಡ್ವರ್ಟೈಸ್ಮೆಂಟ್ ನೋಡಿಲ್ವಾ ನೀವು? ವಿಮಲ್ ತಿನ್ನಿ ಅಲ್ವಾ? ದೊಡ್ಡ ದೊಡ್ಡ ಸ್ಟಿಕ್ಕರ್ಗಳಲ್ಲಿ ನೋಡಿದಿರಿ, ಬಸ್ಗಳಲ್ಲಿ ನೋಡಿದಿರಿ, ಆಯ್ತಾ? ಬಾಯಲ್ಲಿ ಹೇಳಿ ಕೇಸರಿ ಅಂತ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದಿರಿ. ಅದ್ರ ಹೆಸರ ನಾನೇನ್ ಹೇಳ್ತಿಲ್ಲ, ನೀವೇ ಹೇಳ್ತಾ ಇದ್ರಿ ಅಲ್ವಾ? ಆಗಿದ್ಮೇಲೆ ಅದು ತಿನ್ನೋದು ಸರಿನಾ? ಯಾಕೆ ಸರಿ ಇಲ್ಲ? ಅದು ದುರಭ್ಯಾಸ. ಓಕೆನಾ? ಮತ್ತೆ ಇನ್ನೊಂದು ಏನಂದ್ರೆ ಮಕ್ಕಳ, ಇನ್ನೊಂದು ನೀವು ಕಾಮನ್ ಆಗಿ ಸುಮ್ಮನೆ ಕೇಳ್ತೀನಿ ನಿಮ್ಮನ್ನ ಕ್ವಶನ್. ನಾನೇನು ನಿಮ್ಗೆ ಹೇಳ್ಕೊಡ್ತಾ ಇಲ್ಲ, ಸುಮ್ಮನೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ನಿಮ್ಮನೆ ಒಂದು ಮಾಂಸದೊಡ್ಡದು ಹಬ್ಬ ಮಾಡಿರ್ತೀರ ಅಲ್ವಾ? ಹಬ್ಬಕ್ಕೆ ಯಾರೋ ನೆಂಟರು ಬಂದಿರ್ತಾರೆ. ನಿಮ್ಮ ಮಾವನೋ ಅಥವಾ ನಿಮ್ಮ ದೊಡ್ಡಪ್ಪನೋ ದೊಡ್ಡಮ್ಮನೋ ಯಾರೋ ಒಬ್ರು ಬಂದಿರ್ತಾರೆ ನೆಂಟರು. ಬಂದಿರೋರ್ಗೆ ನಿಮ್ಮನೆ ನಿಮ್ಮಪ್ಪ ಹೋಗ್ಬಿಟ್ಟು ಊಟ ಮಾಡಕ್ಕೂ ಮುಂಚೆ ನಿಮ್ಮ ಅಪ್ಪನೋ ಅಥವಾ ನಿಮ್ಮ ಅಣ್ಣನೋ ನಿಮ್ಮ ದೊಡ್ಡಪ್ಪನ ಮಗನ ಯಾರೋ ಒಬ್ರು ಹೋಗಿ ಊಟ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ತಗೋತೀರಾ ಅಂತಾರೆ. ಆ ಏನಾದ್ರು ಅಂದ್ರೆ ಏನು ಮಕ್ಳ? ಏನು? ಏನದು ಏನಾದ್ರು ಅಂದ್ರೆ ಏನ? ಎಣ್ಣೆ ಅಂದ್ರೆ ಏನು ಮಕ್ಳ? ಅದ್ರ ಹೆಸರು ಇದೆಯಾ ಅದಕ್ಕೆ? ಏನಿದೆ ಹೆಸರು ಅದಕ್ಕೆ? ಏನು ಹೇಳು? ಗೊತ್ತಿಲ್ಲ. ಏನಪ್ಪ?
ಚಾಯ್ಸು, ಆಮೇಲೆ ಬಿಯರು, ಆಮೇಲೆ ಓಟಿ, ಕಿಂಗ್ ಫಿಶು. ಓಕೆ ಓಕೆ, ಏಯ್ ಸೈಲೆಂಟ್ ಸೈಲೆಂಟ್. ಓಕೆ 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 ಓಕೆ. ನೋಡಿ ಮಕ್ಕಳ, ಇವತ್ತಿನ ಮಕ್ಕಳಿಗೆ ಇದ್ಯಾವುದನ್ನು ನಾವ್ ಹೇಳ್ಕೊಡೋದ್ ಬೇಕಾಗಿಲ್ಲ. ನಿಮ್ಗಳದೆಲ್ಲ ಗೊತ್ತಿದೆ. ಯಾಕೆ ಅಂದ್ರೆ ಇದೇ ಕೆಲಸವನ್ನ ನಿಮ್ಮ ಮನೆಗಳಲ್ಲಿ ನಿಮ್ಗಳ ಎದುರುಗಡೆ ನಿಮಗ್ ಗೊತ್ತಿರುವಂತ ದೊಡ್ಡಪ್ಪನೋ ಅಥವಾ ಚಿಕ್ಕಪ್ಪನೋ ಸಮ್ ಟೈಮ್ಸ್ ನಿಮ್ಮ ಅಪ್ಪನೂ ಮಾಡ್ತಿರ್ತಾರೆ. ಸತ್ಯನ ಮಕ್ಕಳ? ನಿಜಾನ ಸುಳ್ಳ ಇದು? ನಾನ್ ಬಂದು ಹೇಳ್ಕೊಡ್ತಾ ಇದ್ದ ನಿಮ್ಗೆ ಗೊತ್ತಾ ಇದು? ನಿಮ್ಗೆ ಗೊತ್ತಲ್ಲ. ಸೊ ಇದು ಸೇವನೆ ಮಾಡೋದು ಸಿಕ್ಕಾಬಟ್ಟೆ ಡೇಂಜರಸ್. ಯಾಕೆ ಅಂತ ಹೇಳಿದ್ರೆ, ಒಂದ್ ವೇಳೆ ನಿಮ್ಮ ತಂದೆ ಏನಾದ್ರೂ ಇದನ್ನ ಕುಡಿತಾ ಇದ್ರೆ, ನಾನ್ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಮಕ್ಕಳ. ನೀವು ನಿಮ್ ತಂದೆಗೆ ಪ್ರೀತಿಯಿಂದ ಬೇಡ ಅಂತ ಹೇಳೋದಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ನಮ್ಮ ಬ್ರದರ್ ಒಬ್ರು ತುಂಬಾ ಕುಡಿತಾ ಇದ್ರು. ಬರೀ ಕುಡಿಯೋದಷ್ಟೇ ಅಲ್ಲ, ಕುಡಿದು ಎಲ್ಲಿ ಬೇಕಲ್ಲಿ ಬೀಳ್ತಾ ಇದ್ರು. ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಅಷ್ಟು ನಿಕೃಷ್ಟವಾಗಿದ್ದಂತಹ ಒಬ್ಬ ನಮ್ಮ ಬ್ರದರು, ಅವ್ರ ಮಗ 3 ವರ್ಷದ ಪುಟಾಣಿ ಮಗು ಹೋಗಿ ಅವ್ರ ಪಪ್ಪನ ಹತ್ರ ಹೋಗಿ ಅದು ಮುದ್ದಾಗಿ ಅವ್ರ ಪಪ್ಪಂಗೆ ಹೇಳುತ್ತೆ, ಪಪ್ಪ ಇನ್ಮೇಲೆ ನೀನ್ ಕುಡಿಬೇಡ ಪಪ್ಪ, ನೀನ್ ಕುಡಿದ್ರೆ ಸತ್ತೋಯ್ತೀಯ ಅಂತ. ಪುಟಾಣಿ ಮಗು, 3 ವರ್ಷದ ಮಗು, ಪಪ್ಪ ನೀ ಕುಡಿಬೇಡ ಪಪ್ಪ, ನೀ ಕುಡಿದ್ರೆ ಸತ್ತೋಗ್ತೀಯ ಅಂತ ಹೇಳುತ್ತೆ. ಆ ವಿಷಯವನ್ನ ಮನ್ಸಿಗೆ ತಗೊಂಡಂತ ಆ ವ್ಯಕ್ತಿ ನಿಜವಾಗಿಯೂ ಕುಡಿಯೋದನ್ನ ಬಿಟ್ಟು ಇವತ್ತು ಉತ್ತಮವಾದ ಜೀವನವನ್ನ ಮಾಡ್ತಿದ್ದಾರೆ. ಇನ್ಯಾವತ್ತೂ ಕುಡಿಲಿಲ್ಲ ಅವ್ರ ಲೈಫಲ್ಲಿ. ಸೊ ಮಕ್ಕಳ, ನಿಮ್ ತಂದೆಯಂದಿರು ಏನಾದ್ರು ಕೆಲಸ ಮಾಡ್ತಿದ್ರೆ ಹೇಳ್ರಿ. ಆಮೇಲೆ ಇಲ್ಲೇ ಹನಗೋಡಲ್ಲಿ ನವೆಂಬರ್ ತಿಂಗಳಲ್ಲಿ ಮಧ್ಯವರ್ಜನ ಶಿಬಿರ ನಡೆಯುತ್ತೆ. ಕುಡಿತದ ಅಭ್ಯಾಸ ಇರುವಂತವ್ರನ್ನ ಕರ್ಕೊಂಡು ಬಂದು ಧರ್ಮಸ್ಥಳ ಸಂಸ್ಥೆಯವರು ಕುಡಿತ ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ನಾಳೆಯಿಂದ ಕುಡಿತ ಬಿಡಿಸುವಂತ ಕೆಲಸ KR ನಗರದಲ್ಲಿ ಆಗ್ತಾ ಇದೆ. ಹೊಸೂರಲ್ಲಿ, ಚುಂಚುನಕಟ್ಟೆ ಪಕ್ಕ ಹೊಸೂರಲ್ಲಿ, ಅಲ್ಲಿಗೆ ನಾನು ಸಹ ಹೋಗ್ತಾ ಇದ್ದೀನಿ. 5 ದಿನ ಅಲ್ಲೇ ಉಳ್ಕೋತಾ ಇದ್ದೀನಿ. ಕುಡಿಯೋರ ಬಗ್ಗೆ ನಾನು ಕುಡಿಬೇಡಿ ಅಂತ ಕುಡಿಯೋವರಿಗೆ ಮಾಹಿತಿ ಕೊಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮ ತಂದೆಯಂದಿರು ಅಥವಾ ನಿಮ್ಮ ಮಾವ ಅಥವಾ ನಿಮ್ಮ ದೊಡ್ಡಪ್ಪ ಅಥವಾ ನಿಮ್ಮ ಚಿಕ್ಕಪ್ಪ ಯಾರಾದ್ರೂ ಕುಡಿತಕ್ಕೆ ಒಳಗಾಗಿದ್ರೆ ಅವ್ರನ್ನ ಶಿಬಿರಕ್ಕೆ ಸೇರಿಸೋದಕ್ಕೆ ಹೇಳಿ. ಸಾಧ್ಯವಾದ್ರೆ ನಿಮ್ಮ ಮಾತು ಕೇಳಲಿಲ್ಲ ಅಂದ್ರೆ ನಿಮ್ಮ ಅಮ್ಮನ್ಗೆ ಹೇಳಿ. ಯಾರ ಮಾತು ಕೇಳ್ತಾರೋ ಅವ್ರಿಗೆ ಹೇಳಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳ, ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಕುಡುಕನಾದ್ರೆ ಇಡೀ ಮನೆ ಹಾಳಾಗೋಗುತ್ತೆ. ಕುಡುಕರಾಗಲ್ಲ, ಹಾಳಾಗೋಗುತ್ತೆ. ಈಗ ನಾನೊಂದು ಕಾಮೇಗೌಡನಹಳ್ಳಿಯಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಅಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಅವ್ರ ಅಪ್ಪ ಕುಡುಕ. ಯಾವ ತರಹದ ಕುಡುಕ ಅಂದ್ರೆ, ಮಗಳು ಮಲಗಿರ್ಬೇಕಾದ್ರೆ ಆಕೆಯ ಚೈನ್ ಅನ್ನ ಬಿಚ್ಕೊಂಡು ಹೋಗಿ ಗೊತ್ತಿಲ್ದಂಗೆ ಅದನ್ನ ಮಾರಿ ಕುಡ್ದಿದ್ದಾನೆ. ಟೀಚರ್ ಹೇಳಿದ್ರು, ಆ ಮಗುನು ಕರ್ಕೊಂಡು ಬಂದು ನನ್ನ ಎದುರುಗಡೆ ನಿಲ್ಸಿ ಮಾತಾಡ್ಸಿದ್ರು. ಚೈನ್ ಅನ್ನ ಬಿಚ್ಕೊಂಡು ಹೋಗಿ, ಕಾಲ್ ಚೈನ್ ಅನ್ನ ಮಾರಿ ಕುಡ್ದಿದ್ದಾನೆ. ಯೋಚನೆ ಮಾಡಿ, ಇದು ಏನಾಗ್ತಾ ಇದೆ, ಎಲ್ಲಿಗೆ ತಲುಪ್ತಾ ಇದೆ. ಆ ಮಗುಗೆ ಹೇಳ್ತಾನಂತೆ, ಓದ್ಕತ್ತಿದ್ರೆ ನೈಟು ನೀನ್ ಆಫ್ ಮಾಡು, ನನ್ನ ಕಣ್ಣಿಗೆ ಹೊಡಿತದದು. ಕುಡಿದು ಬಂದಿರ್ತಾನಲ್ಲ, ಕಣ್ಣಿಗೆ ಹೊಡಿತದೆ, ಲೈಟು ಆಫ್ ಮಾಡು. ನೀನು ಓದ್ಲಿಲ್ಲ ಅಂತಂದ್ರೆ ನೀನು ಹಾಳು ಬಿದ್ದೋಗು, ನೀನು ಹೆಂಗಾದ್ರೂ ಹಾಳು ಬಿದ್ದೋಗು, ಬೇಡ ಅಂತ ಹೇಳ್ತಿದ್ನಂತೆ ಅಯ್ಯಪ್ಪ. ಸೊ ಹಂಗಿದ್ರೆ ಯೋಚನೆ ಮಾಡಿ ನೀವು, ಒಬ್ಬ ತಂದೆ ಕುಡಿದ್ರೆ ಇಡೀ ಮಕ್ಕಳ ಭವಿಷ್ಯ, ಇಡೀ ಕುಟುಂಬದ ಭವಿಷ್ಯ ಹಾಳಾಗಿ ಹೋಗ್ಬಿಡುತ್ತೆ. ನಿಮ್ಮ ಮಕ್ಕಳನ್ನ, ನೀವು ಮಕ್ಕಳಾಗಿರುವಂತಹ ನೀವು ನಿಮ್ಮ ತಂದೆ ತಾಯಿಯರನ್ನ ಕುಡಿತ ತಪ್ಪು ಅಂತ ಹೇಳುವಂತ ಕೆಲಸವನ್ನ ನೀವು ಮಾಡಬೇಕು. ಸೊ ಅದು ಯಾವ ತರಹ ಪರಿಣಾಮ ಬೀರುತ್ತೆ ಅಂದ್ರೆ, ಮುಂದೆ ಅವರು ಸದೃಢವಾಗಿದ್ರೆ ಕುಡಿಯೋದಕ್ಕೋಸ್ಕರ ಖರ್ಚು ಮಾಡೋ ಹಣವನ್ನ ನಿಮ್ ಎಜುಕೇಶನ್ ಖರ್ಚು ಮಾಡ್ತಾರೆ. ಕುಡಿಯೋದಕ್ಕೆ ಖರ್ಚು ಮಾಡೋ ಹಣವನ್ನ ನಿಮ್ಗೆ ಒಳ್ಳೆ ಬಟ್ಟೆ ತೆಗೆದುಕೊಡೋದಕ್ಕೆ ಖರ್ಚು ಮಾಡ್ತಾರೆ. ಕುಡಿಯೋದಕ್ಕೆ ಖರ್ಚು ಮಾಡೋ ಹಣವನ್ನ ನಿಮ್ಮ ಜೀವನವನ್ನ ಉತ್ತಮಗೊಳಿಸೋದಕ್ಕೆ ಖರ್ಚು ಮಾಡ್ತಾರೆ. ಕುಡಿಯೋಕ್ಕೆ ಬಳಸ್ತಿದ್ದಂತ ಹಣವನ್ನ ನಿಮ್ಗೆ ಒಳ್ಳೆ ಊಟ ಕೊಡಿಸೋದಕ್ಕೆ ಖರ್ಚು ಮಾಡ್ತಾರೆ. ಕುಡಿಯೋದಕ್ಕೆ ಬಳಸ್ತಿರುವಂತ ಹಣವನ್ನ ನಿಮ್ಗಳ ಮದುವೆ ಮಾಡೋದಕ್ಕೆ, ಮನೆ ಕಟ್ಟೋದಕ್ಕೆ, ಸೈಟ್ ತಗೊಳ್ಳೋದಕ್ಕೆ ಬಳಸ್ತಾರೆ. ಸೊ ಇದು ಯಾರಿಂದ ಶುರುವಾಗಬೇಕು? ತಪ್ಪು ಅನ್ನೋ ಅಭಿಯಾನ ಯಾರಿಂದ ಶುರುವಾಗಬೇಕು? ನಮ್ಮಿಂದನೇ ಶುರುವಾಗಬೇಕಲ್ಲ. ಸೊ ಹಾಗಾಗಿ ಕುಡಿತ ಅನ್ನುವಂಥದ್ದು
ಮಹಾಪಾಪ. ಅದನ್ನ ಯಾರೂ ಸಹ ಮಾಡಬಾರ್ದು. ಸರ್ ನೀವು ಮಾಡಲ್ವಾ ಸರ್, ನೀವು ಕುಡಿಯಲ್ವಾ ಸರ್ ಅಂದ್ರೆ ನಾನು ಹೇಳ್ತೀನಿ, ನಾನು ಚಿಕ್ಕವನಿದ್ದಾಗ ಒಂದು ತೀರ್ಮಾನ ಮಾಡಿದೆ. ಏನದು ಅಂತ ಹೇಳಿದ್ರೆ, ನಾನು ಕುಡಿಯೋರ್ನೆಲ್ಲ ನೋಡ್ತಾ ಇದ್ದೆ, ಡ್ರಿಂಕ್ ಮಾಡುವಂತ ಸ್ನೇಹಿತರು ಸಹ ನಮ್ಗಿದ್ದಾರೆ. ನನ್ನ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡು ಬೇರೆ ಹುಡುಗರುಗಳು ನನಗೆ ಕುಡ್ಸೋದಕ್ಕೆ ಪ್ರಯತ್ನ ಮಾಡುವಾಗ ಅವನು ಹೇಳ್ತಾ ಇದ್ದ, ಸೂರಿಗೆ ಹಿಂಸೆ ಮಾಡಬೇಡಿ, ಅವ್ನು ಕುಡಿಯಲ್ಲ, ನೀವು ತಗೊಳ್ಳೋದಿದ್ರೆ ತಗೊಳ್ಳಿ, ನಾನು ಕುಡಿತೀನಿ, ಬಟ್ ಅವನಿಗೆ ಮಾತ್ರ ನಾನು ಹಿಂಸೆ ಮಾಡಲ್ಲ ಅಂತ. ಸೊ ಹಾಗಾಗಿ ನನಗೆ ಯಾರು ಫ್ರೆಂಡ್ಸ್ಗಳು ಹಿಂಸೆ ಮಾಡಿ ಕುಡಿಸೋವಂಥ ಪ್ರಯತ್ನ ಮಾಡಲಿಲ್ಲ. ಮೊದಲನೇದು ಯಾಕೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಎಂಥದೇ ಸಂದರ್ಭ ಬಂದ್ರು ನಾನು ಕುಡಿಯಲ್ಲ ಅಂತಲೇ ಹೇಳ್ತಿದ್ದೆ, ಕುಡಿಯೋರ್ ಮಧ್ಯದಲ್ಲೇ ಇದ್ದೆ, ಈಗಲೂ ಕುಡಿಯೋರ್ ಮಧ್ಯದಲ್ಲೇ ಇರ್ತೀನಿ. ಸೊ ಲೈಫಲ್ಲಿ ನಾನೊಂದು ತೀರ್ಮಾನ ಮಾಡಿದೆ. ಏನದು ಅಂತ ಹೇಳಿದ್ರೆ, ನಾನು ಕುಡಿಬಾರ್ದು ಅಂತ ನಿಮ್ಗೆ ಹೇಳ್ಬೇಕು ಅಂದ್ರೆ ಮೊದಲಿಗೆ ನಾನು ಕುಡ್ದಿರ್ಬಾರ್ದಲ್ಲ. ಸೊ ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳಿ ಮಕ್ಕಳ ಅಂತ ಹೇಳ್ತೀನಿ ನಾನು. ಸೊ ನನಗೆ 5 ಗಂಟೆ ಎದ್ದೇಳುವಂತ ಅಭ್ಯಾಸ ಇದ್ರೆ ಮಾತ್ರ ನಿಮ್ಗೆ ಹೇಳುವಂತ ತಾಕತ್ ಬರೋದು, ನನಗೆ ಅರ್ಹತೆ ಬರೋದು, ಯೋಗ್ಯತೆ ಬರೋದು. ಸೊ ಇಲ್ಲ ಅಂದ್ರೆ ಹೇಳಕ್ಕಾಗಲ್ಲ. ನಾನು ಬೀಡಿ ಸಿಗರೇಟು ಸೇದದೇ ಇದ್ರೆ ಮಾತ್ರ ನಿಮ್ಗೆ ಹೇಳೋ ಅರ್ಹತೆ ಬರೋದು, ಯೋಗ್ಯತೆ ಬರೋದು, ಸೇದ್ಬೇಡಿ ಮಕ್ಕಳ ಅಂತ. ನಾನು ಬೆಳಗಿನ ಜಾವ ಎದ್ದು ತಣ್ಣೀರು ಸ್ನಾನ ಮಾಡಿದ್ರೆ ಮಾತ್ರ ನಿಮಗೂ ಹೇಳ್ಬೇಕು ನಾನು ತಣ್ಣೀರು ಸ್ನಾನ ಮಾಡಿ ಅಂತ. ಇಲ್ಲದೆ ಇದ್ರೆ ನಂಗೆ ಹೇಳೋದಕ್ಕೆ ಅರ್ಹತೆ, ಯೋಗ್ಯತೆ ಬರೋದಿಲ್ಲ. ಸೊ ಕೆಲವರು ರೀಲ್ಸ್ಗಳಲ್ಲಿ ನನಗೆ ರೀಲ್ಸ್ ಹಾಕಿದಾಗ ಕಮೆಂಟ್ ಮಾಡ್ತಿರ್ತಾರೆ, ನೀನೇ ಮಹಾನ್ ಕುಡ್ಕ, ನೀನೇನು ಹೇಳಕ್ ಹೋಯ್ತೀಯ, ನಿಮ್ಮಪ್ಪನ ದುಡ್ಡ, ನೀನೇನೋ ಮನೆ ಮಕ್ಳಿಗೋಗಿ ಹಾಳು ಮಾಡ್ತಿದ್ಯಾ ಹೇಳಿ ಹೇಳಿ ಅಂತ. ಆ ಕಮೆಂಟ್ ಮಾಡೋರಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಮಾಡ್ತಿರೋಂಥ ಕೆಲಸ ನನಗೆ ತೃಪ್ತಿ ಕೊಡ್ತಿದೆ. ಓಕೆ, ಐ ಆಮ್ ವೆರಿ ಹ್ಯಾಪಿ. ಈಗ ನಿಮ್ಮ ಜೊತೆ ಮಾತಾಡ್ತಿದ್ನಲ್ಲ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಎಷ್ಟೋ ವಿಚಾರಗಳು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ, ನೀವು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಓಕೆನಾ? ಮತ್ತೆ ಇನ್ನೊಂದು ದುರಭ್ಯಾಸ ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದೆ, ಯಾವ್ಯಾವ ದುರಭ್ಯಾಸಗಳು ಹೇಳಿದೆ ನಿಮ್ಗೆ? ಕುರ್ಕುರೆ, ಜ್ಯೂಸು, ಬೀಡಿ ಸಿಗರೇಟು, ಫೋನು, ಇನ್ನೊಂದು ಡ್ರಿಂಕ್ಸು ಅಲ್ವಾ, ಮತ್ತೆ ಮೊಬೈಲ್ ಗೇಮ್ಸು. ಸೊ ಇವೆಲ್ಲವೂ ಏನಿವು? ಇವೆಲ್ಲವೂ ದುರಭ್ಯಾಸ. ಓಕೆನಾ? ಜೊತೆಗೆ ಮಕ್ಕಳ ಇವತ್ತು ಇನ್ನೊಂದು ಕಾರ್ಯಕ್ರಮ ಇದೆ ನಿಮ್ಗೆ. ಇದ್ರ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಅದೇನದು ಅಂತ ಹೇಳಿದ್ರೆ, ಕಸದಿಂದ ರಸ ಅಂತ. ಕಸದಿಂದ ರಸ ಸರ್ ಹೇಗೆ ಬರುತ್ತೆ ಸರ್, ಹೇಗೆ ಸಾಧ್ಯ ಸರ್ ಕಸದಿಂದ ರಸ ಅಂತ ಹೇಳಿದ್ರೆ, ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಮಕ್ಕಳ. ಈ ಭೂಮಿ ಮೇಲೆ ಗೆದ್ದಲು ಹುಳ ಇಲ್ಲದೆ ಇದ್ದಿದ್ರೆ, ಗೆದ್ದಲು ಹುಳ ಏನ್ ಮಾಡುತ್ತೆ ಗೊತ್ತಲ್ಲ? ಏನ್ ಮಾಡುತ್ತೆ ಗೆದ್ದಲು ಹುಳ? ಮರ ತಿನ್ನುತ್ತೆ ಅಲ್ವಾ? ಆಮೇಲೆ ಎಲೆಗಳನ್ನು ತಿನ್ನುತ್ತೆ. ನೀವೆಲ್ಲಾದ್ರೂ ನೋಡಿ, ಎಲೆ ನೀವು ಹೊಲದಲ್ಲಿ ಬಿದ್ದಿತ್ತು ಅಂದ್ರೆ ಆ ಗೆದ್ದಲು ಹುಳ ಅದನ್ನ ತಿಂದು ಮಣ್ಣು ಮಾಡುತ್ತೆ ಅಲ್ವಾ? ಒಂದು ವೇಳೆ ಈ ಜಗತ್ತಲ್ಲಿ ಗೆದ್ದಲು ಹುಳ ಇಲ್ಲದೆ ಇದ್ದಿದ್ರೆ, ಈ ಜಗತ್ತಲ್ಲಿ 100 ಅಡಿಗಳವರೆಗೆ ಮರದ ಎಲೆಗಳ ರಾಶಿ ಬಿದ್ದಿರ್ತಿತ್ತು. ಯಾಕೆ ಅಂದ್ರೆ ಈ ಜಗತ್ತಲ್ಲಿ ಈ ಪ್ರಕೃತಿ ಗೆದ್ದಲು ಹುಳುವನ್ನು ತಯಾರು ಮಾಡೋದು ಏನಕ್ಕೆ ಅಂದ್ರೆ, ಎಲ್ಲ ಕಸವನ್ನ ಭೂಮಿಗೆ ರಸ ಮಾಡಲಿಕ್ಕೆ. ಸೊ ನಾವು ಅಷ್ಟೇ, ನಮಗೆ ಕೆಲವು ಅನುಪಯುಕ್ತ ವಸ್ತುಗಳಿರ್ತವೆ. ಉದಾಹರಣೆಗೆ ಹಳೆ ವಾಟರ್ ಕ್ಯಾನ್ಗಳು ಅಲ್ವಾ? ಯಾರಾದ್ರೂ ನೆಂಟರು ಬಂದಿದಾಗ ನಿಮ್ಮನೆಗೆ ಸ್ಪಿರಿಟ್ ಮತ್ತೆ 7up ಎಲ್ಲ ವಾಟರ್ ಕ್ಯಾನ್ಗಳು ಬರ್ತಾವಲ್ಲ, ಆ ವಾಟರ್ ಕ್ಯಾನ್ಗಳಲ್ಲಿ ಕೆಲವು ಮನೆಗಳಲ್ಲಿ ಹೋಗಿ ನಾನು ನೋಡಿದ್ದೀನಿ, ಅದ್ಭುತವಾದ ಡಿಸೈನ್ ಮಾಡಿರ್ತಾರೆ. ಸೊ ಆ ಡಿಸೈನ್ ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಆ ವಾಟರ್ ಕ್ಯಾನ್ ಅನ್ನ ಪುನರ್ ಬಳಕೆ ಮಾಡಬಹುದು. ಆ ದೊಡ್ಡ ದೊಡ್ಡ ವಾಟರ್ ಕ್ಯಾನ್ಗಳಲ್ಲೇ ಅದಕ್ಕೆ ಒಂದು ಹ್ಯಾಂಗ್ಲರ್ ಮಾಡಿ ದಾರ ಕಟ್ಟಿ ಏನ್ ಮಾಡಿರ್ತಾರೆ, ಪೇಂಟ್ ಡಬ್ಬಗಳೆಲ್ಲ ನೋಡಿರ್ತಿರಲ್ಲ, ಅದರಲ್ಲೇ ಪಾಟ್ ಮಾಡಿರ್ತಾರೆ, ಪೇಂಟ್ ಡಬ್ಬದಲ್ಲೇ ಪಾಟ್ ಮಾಡಿರ್ತಾರೆ. ಸೊ ವಾಟರ್ ಕ್ಯಾನ್ಗಳಲ್ಲೇ, ದೊಡ್ಡ ದೊಡ್ಡ ವಾಟರ್ ಕ್ಯಾನ್ಗಳಲ್ಲಿ ಪಾಟ್ ಮಾಡಿರ್ತಾರೆ. ಸೊ ಆ ವಸ್ತುಗಳನ್ನ ನೀವು ಪುನರ್ ಬಳಕೆಯನ್ನ ಮಾಡಬಹುದು. ಯಾವುದನ್ನ? ಹಳೆಯ ವಸ್ತುಗಳನ್ನ. ಆಮೇಲೆ ಮಕ್ಕಳ, ನೀವು ಬಹಳ ಡೇಂಜರಸ್ ಇನ್ನೊಂದು ವಿಚಾರ ಹೇಳ್ತೀನಿ ನಿಮ್ಗೆ. ವಾಟರ್ ಕ್ಯಾನ್, ನೀರನ್ನ ಕುಡಿತೀರಾ, ನೀರನ್ನ ಕುಡಿದು 1/2 ಲೀಟರ್ ಅಥವಾ 1 ಲೀಟರ್ ವಾಟರ್ ಕ್ಯಾನ್ನ ಮುಚ್ಚಳ ಹಾಕಿ ರೋಡಲ್ಲಿ ಬಿಸಾಕ್ತೀರಾ. ಓಕೆನಾ? ಮುಚ್ಚಳ ಹಾಕಿ ರೋಡಲ್ಲಿ ಬಿಸಾಕ್ತೀರಾ.
ಬಿಸಾಕೋದ್ರಿಂದ ಏನಾಗ್ಬೋದು ಅಂತ ಗೊತ್ತಾ? ಏನಾಗುತ್ತೆ ಮಕ್ಕಳ? ಮೊಟ್ಟೆ ಇಕ್ಕುತ್ತೆ. ಭೂಮಿ ಒಳಗೆ ಹೋಗಿ ಅದು ಮೊಟ್ಟೆ ಇಕ್ಕುತ್ತೆ. ಹೌದಾ? ಏನ್ ಮಾಡುತ್ತೆ ಅದು? ಅದು ರಸ್ತೆಯಲ್ಲಿ ನೀವು ಬಿಸಾಕಿರ್ತೀರಲ್ಲ ಖಾಲಿ ವಾಟರ್ ಕ್ಯಾನ್, ನಾನು ಒಂದ್ ವೇಳೆ ಖಾಲಿ ವಾಟರ್ ಕ್ಯಾನ್ ನೋಡಿದ್ರೆ ಅದ್ರ ಮುಚ್ಚಳ ಬಿಚ್ಚಿಬಿಟ್ಟು ಅದನ್ನ ತುಳಿದು ಅದ್ರೊಳಗೆ ಇರುವಂತ ಗಾಳಿನ ಹೊರಗಡೆ ಹಾಕಿ ಪುನಃ ಮುಚ್ಚಳ ಹಾಕ್ತೀನಿ. ಯಾಕೆ ಸರ್ ಹಂಗ್ ಮಾಡ್ತೀರಾ ಅಂದ್ರೆ, ನೀವು ಬಿಸಾಕಿರುವಂತ ವಾಟರ್ ಕ್ಯಾನ್ ಗಾಳಿನಲ್ಲಿ ರೋಡ್ಗೆ ಹೋಗುತ್ತೆ. ರೋಡ್ಗೆ ಹೋಗ್ತಿರ್ಬೇಕಾದ್ರೆ ಇವತ್ತಿನ ಕಾಲದ ಹುಡುಗರು ಬೈಕಲ್ಲಿ ಮೆಲ್ಲಗೆ ಬರ್ತಾರೋ ಸ್ಪೀಡಾಗಿ ಬರ್ತಾರೋ? ಸ್ಪೀಡಾಗಿ ಬರೋನ್ಗೆ ಏನಾದ್ರು ವಾಟರ್ ಕ್ಯಾನ್ ಸಿಕ್ಕರೆ ಹೆಲ್ಮೆಟ್ ಹಾಕಿರ್ತಾರೋ ಹಾಕಿರಲ್ವೋ? ಸ್ಪೀಡಾಗಿ ಬರ್ತಿರೋಂತ ಬೈಕ್ ನ ಚಕ್ರಕ್ಕೆ ವಾಟರ್ ಕ್ಯಾನ್ ಸಿಕ್ಕರೆ ಅದ್ರಲ್ಲಿ ಇರುವಂತಹ ಗಾಳಿಯ ಚಕ್ರನ ತಳ್ಳಿದ್ರೆ ಆ ವ್ಯಕ್ತಿ ಕೆಳಗಡೆ ಬಿದ್ರೆ ಅಷ್ಟು ಸ್ಪೀಡಲ್ಲಿ ಏನಾಗ್ಬೋದು ಅಲ್ವಾ? ಈಗ ನೀವು ಕುಡಿದು ಬಿಸಾಕಿರೋ ವಾಟರ್ ಕ್ಯಾನ್ ಒಬ್ಬ ವ್ಯಕ್ತಿಯ ಜೀವವನ್ನ ತೆಗಿಬಹುದು, ಹಾಳು ಮಾಡೋದಲ್ಲ. ಏನ್ ಮಾಡ್ಬೋದು? ಕಿಟಕಿ ತೆಗಿರಿ. ಆ ಜೀವವನ್ನ ಏನ್ ಮಾಡ್ಬೋದು? ತೆಗಿಬಹುದು. ಸೊ ವಾಟರ್ ಕ್ಯಾನ್ ನ ಯಾವುದೇ ಕಾರಣಕ್ಕೂ ರೋಡಲ್ಲಿ ಬಿಸಾಕಬಾರ್ದು. ಏನ್ ಮಾಡ್ಬೇಕು? ಅದನ್ನ ಕಂಪ್ಲೀಟ್ ಆಗೋದ್ರಲ್ಲಿ ಇರುವಂತ ಗಾಳಿನ ಅದರಲ್ಲೇ ಇರುತ್ತೆ, ಕ್ರಶ್ಡ್ ಬಾಟಲ್ ಅಂತ. ಅಂದ್ರೆ ಅದನ್ನ ಸಂಪೂರ್ಣವಾಗಿ ಗಾಳಿ ಓಪನ್ ಮಾಡಿ ಮುಚ್ಚಳ ಹಾಕ್ಬಿಟ್ಟು ಡಸ್ಟ್ಬಿನ್ ಹಾಕ್ಬೇಕು. ಮೊದಲನೇದು ವಾಟರ್ ಕ್ಯಾನ್ ನ. ಎರಡನೇದೇನು ಅಂತ ಹೇಳಿದ್ರೆ, ಆ ವಾಟರ್ ಕ್ಯಾನ್ ಅದರಲ್ಲಿ ಗಾಳಿ ಇರುತ್ತಲ್ಲ, ಸೊ ಆ ವಾಟರ್ ಕ್ಯಾನ್ ನೀರಲ್ಲಿ ಮುಳುಗಲ್ಲ. ಮಳೆ ಬಂದಾಗ ತೇಲ್ಕೊಂಡು ಚರಂಡಿಗೆ ಹೋಗುತ್ತೆ. ಮಳೆ ಬಂದಾಗ ತೇಲ್ಕೊಂಡು ಎಲ್ಲಿಗೆ ಹೋಗುತ್ತೆ? ಚರಂಡಿಗೆ ಹೋಗುತ್ತೆ. ಚರಂಡಿಗೆ ಹೋದಾಗ ಅದು ನೀರಲ್ಲಿ ಮುಳುಗಲ್ವಲ್ಲ, ಸಂಪೂರ್ಣವಾಗಿ ಚರಂಡಿ ಎಲ್ಲವನ್ನ ಆವರಿಸ್ಕೊಳ್ಳುತ್ತೆ. ಅದನ್ನ ನೀರು ಹೋಗೋಂಥ ಜಾಗನೆಲ್ಲ ತುಂಬ್ಕೊಬಿಡುತ್ತೆ. ಆಗ ಚರಂಡಿ ಕ್ಲೋಸ್ ಆದ್ರೆ ನೀರ್ ಎಲ್ಲಿಗೆ ಬರುತ್ತೆ? ಎಲ್ಲಿಗೆ ತುಂಬ್ಕೊತದೆ? ಚರಂಡಿಲೇ ಇರ್ತದೆ. ಹೆವಿ ಆದ್ರೆ ಮಕ್ಕಳ, ಚೆನ್ನೈಯಲ್ಲಿ ಪ್ರವಾಹ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ಖಾಲಿ ವಾಟರ್ ಕ್ಯಾನ್ಗಳು ಚರಂಡಿಗೆ ಸಿಲುಕಿದ್ರಿಂದನೇ ಚೆನ್ನೈಯಲ್ಲಿ ಪ್ರವಾಹ ಆಗಿತ್ತು. ಸೊ ಬಿ ಕೇರ್ಫುಲ್. ಎಲ್ಲಾದ್ರೂ ಖಾಲಿ ವಾಟರ್ ಕ್ಯಾನ್ಗಳು ಸಿಕ್ಕರೆ ಅಥವಾ ಅದರಲ್ಲಿ ನೀರಿದ್ರೂ ಸಹ ನೀವು ಅದನ್ನ ಮುಚ್ಚಳವನ್ನ ಬಿಚ್ಚಿ ಅದನ್ನ ಕಾಲಲ್ಲಿ ತುಳಿದು ಪುನಃ ಮುಚ್ಚಳ ಹಾಕಿ. ಸೊ ಆಗದು ನೀರಲ್ಲಿ ತೇಲಲ್ಲ. ಸಾಧ್ಯವಾದ್ರೆ ಅದನ್ನ ಎತ್ಕೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕಿ. ಸರ್ ನೀವು ಮಾಡ್ತಿದ್ರ ಅಂದ್ರೆ 100ಕ್ಕೆ 100% ನಾನು ಮಾಡ್ತೀನಿ ಆ ಕೆಲಸನ. ಸೊ ಯಾಕೆ ಅಂತ ಹೇಳಿದ್ರೆ, ಅದು ಒಬ್ಬ ಮನುಷ್ಯನ ಪ್ರಾಣವನ್ನ ತೆಗಿಬಹುದು ಅಥವಾ ಒಂದು ಊರಿನ ಪ್ರಾಣವನ್ನೇ ತೆಗೆದು ಬಿಡಬಹುದು ಆ ವಾಟರ್ ಕ್ಯಾನ್ಗಳು. ಮಳೆ ಬಂದಾಗ ನೀವು ನೋಡಿ, ಇಲ್ಲೇ ಚರಂಡಿ ನಿಮ್ಮ ಸ್ಕೂಲ್ ಎದುರುಗಡೆನೆ ಇದೆಯಲ್ಲ, ಎಷ್ಟು ವಾಟರ್ ಕ್ಯಾನ್ಗಳು ತೇಲ್ಕ ಬರ್ತವೆ. ಅವು ಪುನಃ ಏನಾಗುತ್ತೆ, ಇಲ್ಲಿಂದ ಹೋದ್ರೆ ಲಕ್ಷ್ಮಣ ತೀರ್ಥ ನದಿಗೆ ಬಿಡ್ತೀರಾ ಅಂತ ಇಟ್ಕೊಳ್ಳಿ ನೀವು ಗಲೀಜ್ನ ಅದನ್ನ ವಾಟರ್ನ. ಲಕ್ಷ್ಮಣ ತೀರ್ಥ ನದಿಗೆ ಹೋಯ್ತು. ಲಕ್ಷ್ಮಣ ತೀರ್ಥ ನದಿಲೂ ಅದೇನು ಹಾಳಾಗಲ್ಲ, ಹಂಗೆ ತೇಲ್ತಿರುತ್ತೆ. ಲಕ್ಷ್ಮಣ ತೀರ್ಥ ನದಿಯಿಂದ KRS ಹೋಯ್ತು, KRS ಅಲ್ಲೂ ಹಾಳಾಗಲ್ಲ, ಹಂಗೆ ತೇಲ್ತಿರುತ್ತೆ. ಅಲ್ಲಿಂದ ಅದು ಪುನಃ ತಮಿಳ್ನಾಡಿಗೆ ಹೋಗುತ್ತೆ, ಮೆಟ್ಟೂರ್ ಡ್ಯಾಮ್ಗೆ. ಅದೇ ಪ್ಲಾಸ್ಟಿಕ್ ಬಾಟಲ್ ಹಂಗೆ ತೇಲ್ತಿರುತ್ತೆ, ನಾಶ ಆಗಲ್ಲ. ಆ ಮೆಟ್ಟೂರ್ ಡ್ಯಾಮ್ ಅಲ್ಲಿ ಯಾವುದೋ ರೈತನ ಹೊಲಕ್ಕೆ ಹೋಗುತ್ತೆ, ಇಲ್ಲಾಂದ್ರೆ ನೀರು ಬಿಟ್ರೆ ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರದಲ್ಲಿ ಅದನ್ನ ಕೆಲವು ಮೀನುಗಳು, ದೊಡ್ಡ ದೊಡ್ಡ ಮೀನುಗಳು ನುಂಗ್ತವೆ. ನುಂಗಿ ಗಂಟ್ಲಲ್ಲಿ ಸಿಕ್ಕಿ ಮೀನುಗಳು ಸಾಯುತ್ತೆ. ಸೊ ನೀವ್ ಎಷ್ಟಂತ ವಾಟರ್ ಕ್ಯಾನ್ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ? ಎಷ್ಟು ಜನರ ಪ್ರಾಣವನ್ನ ಹಿಂಡ್ತಾ ಇದೆ. ಸೊ ಬಿ ಕೇರ್ಫುಲ್. ಪ್ಲಾಸ್ಟಿಕ್ ಬಳಕೆ ಮಾಡದೇ ರಾಂಗು ನನ್ನ ಪ್ರಕಾರ. ಒಂದ್ ವೇಳೆ ನೀವೇನಾದ್ರೂ ಆತರ ವಾಟರ್ ಕ್ಯಾನ್ ಇಟ್ಟಿದಿರಲ್ಲ, ಆತರ ವಾಟರ್ ಕ್ಯಾನ್ ಅಲ್ಲಿ ನೀರು ತರ್ತಾ ಇದ್ರೆ ದಯವಿಟ್ಟು ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ, ಒಂದು ಸ್ಟೀಲ್ ವಾಟರ್ ಕ್ಯಾನ್ ಅನ್ನ ತೆಗೆದುಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅದನ್ನ ಅಷ್ಟು ಉಪಯೋಗ ಮಾಡಿದ್ರೆ ಅದರಿಂದ ಕ್ಯಾನ್ಸರ್ ಬರುತ್ತೆ. ನೆನ್ಪಿರ್ಲಿ. ಯಾಕೆ ಇವತ್ತು ಪುಟ್ ಮಕ್ಕಳುಗಳಿಗೂ ಕ್ಯಾನ್ಸರ್ ಬರ್ತಿದೆ ಅಂದ್ರೆ, ಹಿಂದೆ ಎಲ್ಲ ರೋಗನೇ ಕೇಳ್ತಾ ಇರಲಿಲ್ಲ, ಆದ್ರೆ ಇವತ್ತು ಹೆಚ್ಚು ಆ ರೋಗವನ್ನ ಕೇಳ್ತಿದೀವಿ. ಯಾಕೆ ಅಂದ್ರೆ ಆ ವಾಟರ್ ಕ್ಯಾನ್ ಎಕ್ಸ್ಪೈರಿ ಡೇಟ್ ಮುಗ್ದೋಗಿದೆ, ಆದ್ರೂ ಅದ್ರಲ್ಲಿ ನೀರು ತುಂಬಿಸ್ಕೊಂಡು ಬತ್ತಲೇ ಇದ್ದೀರಾ. ಅದು ಕೇವಲ ಒಂದು ಬಾರಿ ಮಾತ್ರ ನೀರು ತುಂಬಿಸ್ಕೊಳ್ಳೋಕೆ ಯೋಗ್ಯತೆ ಇರುತ್ತೆ ಅದಕ್ಕೆ. ಇನ್ನೊಂದ್ಸರಿ ನೀವು ನೀರು ಕುಡಿದ್ರಿ ಅಂದ್ಮೇಲೆ ಅದನ್ನ ಕ್ರಶ್ ಮಾಡಿ ಬಿಸಾಕ್ಬೇಕು. ಸೊ ಅದನ್ನ ವರ್ಷಾನ್ಗಟ್ಲೆ ಕೆಲವರು ಮನೆಗಳಲ್ಲಿ ಇದೇ ಬಾಟಲ್ ಸಂಸ್ಕೃತಿ. ಏನದು ಅಂತ ಹೇಳಿದ್ರೆ, ನೀರು ಕೇಳಿದ್ರೆ ಆ ವಾಟರ್ ಕ್ಯಾನ್ಗಳಲ್ಲಿ ತುಂಬಿಟ್ಟಿರ್ತಾರೆ. ಹಿಂದೆ ಏನ್ ಮಾಡೋರು, ನೀರು ಕೇಳಿದ್ರೆ ಚಂಬ್ ತಂದು ಕೊಡೋರು ಅಲ್ವಾ, ಚಂಬಲ್ ನೀರು ಕೊಡೋರು. ಆಮೇಲೆ ಲೋಟಗಳನ್ನ ತಂದು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಈಗ ಏನ್ ತಂದು ಕೊಡ್ತಾರೆ?
ವಾಟರ್ ಕ್ಯಾನು ಅಲ್ವಾ, ವಾಟರ್ ಕ್ಯಾನ್ ಅಲ್ಲಿ ತುಂಬಿಸಿರ್ತಾರೆ, ಆ ವಾಟರ್ ಕ್ಯಾನ್ ತಂದು ಕೊಡ್ತಾರೆ. ಆ ವಾಟರ್ ಕ್ಯಾನ್ ಎಷ್ಟು ವರ್ಷದ್ದೋ ಏನೋ, ಅದರಲ್ಲಿ ನೀವು ನೀರು ಕುಡಿದ್ರೆ ಅದರಲ್ಲಿರುವಂತಹ ಮೈಕ್ರೋ ಪ್ಲಾಸ್ಟಿಕ್ಗಳು, ಬ್ಯಾಕ್ಟೀರಿಯಾಗಳು ಶರೀರದೊಳಗಡೆ ಹೋಗುತ್ತೆ, ಅವು ಮನುಷ್ಯನಲ್ಲಿ ಕ್ಯಾನ್ಸರ್ ತರುತ್ತೆ. ಸೊ ಡಿಸೈಡ್ ಮಾಡಿ. ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಸೇ ನೋ ಪ್ಲಾಸ್ಟಿಕ್ ಅಂದ್ರೆ ಪ್ಲಾಸ್ಟಿಕ್ ಅನ್ನ ನೀವು ಅಂಗಡಿಗೆ ಹೋಗ್ತಿರಲ್ಲ, ಅಂಗಡಿಗೆ ಹೋದಾಗ ಅಂಗಡಿನಲ್ಲಿ ಏನೇ ತಗೊಳ್ಳಿ, ಒಂದು ಸಣ್ಣ ಕೊತ್ತಂಬರಿ ಸೊಪ್ಪು ತಗೊಳ್ಳಿ, ಅಂಗಡಿನಲ್ಲಿ ಸಣ್ಣ ಕೊತ್ತಂಬರಿ ಸೊಪ್ಪು ತಗೋತೀರಾ, ಇಲ್ಲಿಂದ ನಿಮ್ಮನೆ ಸ್ವಲ್ಪನೇ ದೂರದಲ್ಲಿ ಇರುತ್ತೆ. ಆ ಕೊತ್ತಂಬರಿ ಸೊಪ್ಪು ಕೊಡ್ತಾನ ಅವನು ನಿಮ್ ಕೈಗೆ, ಕೊಟ್ಟ ತಕ್ಷಣ ನೀವೇನಂತೀರಾ ಮಕ್ಕಳ? ಏನ್ ಕೊಡಿ ಅಂತೀರಾ? ಕವರ್ ಕೊಡಿ ಅಂತೀರಾ. ಸೊ ಏನ್ ಮಾಡ್ತೀರಾ, ಅವನು ಅದನ್ನ ಹಂಗೆ ಬರಿಗೈಯಲ್ಲಿ ಇಟ್ಕೊಂಡು ಹೋಗ್ಬೋದು ನೀವು. ಸೊ ಆ ಕವರ್ ತಗೊಂಡೋಗಿ ಮನೇಲಿ ಅದನ್ನ ಜೋಪಾನವಾಗಿ ಇಡ್ತಿರೋ ಬಿಸಾಕ್ತಿರೋ? ಬಿಸಾಕ್ತಿರಿ. ಆ ಕವರ್ ಎಲ್ಲಿಗೆ ಹೋಗುತ್ತೆ? ಚರಂಡಿಗೆ ಹೋಗುತ್ತೆ ಅಲ್ವಾ? ಪಕ್ಕದ ಮನೆ ಹತ್ರ ಬಿಸಾಕ್ತಿರಿ, ಇಲ್ಲ ಕಸಕ್ಕೆ ಹಾಕ್ತಿರಿ. ನೀವು ಸೃಷ್ಟಿ ಮಾಡಿರುವಂತ ಒಂದು ಪ್ಲಾಸ್ಟಿಕ್ ಕವರ್ ಭೂಮಿಯಲ್ಲಿ, ಭೂಮಿ ಕರಗಿಸ್ಲಿಕ್ಕೆ ಅದನ್ನ 2000 ವರ್ಷಗಳು ಬೇಕು. ನೀವು ತಯಾರು ಮಾಡಿರುವಂತ ಪ್ಲಾಸ್ಟಿಕ್ ಕವರ್ ನೀವು ಕೊಡಿ ಅಂತ ಈಸ್ಕತ್ತಿರಲ್ಲ, ಆ ಪ್ಲಾಸ್ಟಿಕ್ ಕವರ್ನ ಭೂಮಿ ಕರಗಿಸೋದಕ್ಕೆ 2000 ವರ್ಷಗಳು ಬೇಕು, ನೆನ್ಪಿರ್ಲಿ. ಸೊ ಆಗಿದ್ಮೇಲೆ ಈ ಭೂಮಿಯನ್ನ ಹಾಳು ಮಾಡ್ತಿರೋರು ಯಾರು? ನಾವೇ ಅಲ್ಲ. ಸೊ ಪ್ಲಾಸ್ಟಿಕ್ ಯಾರಾದ್ರೂ ಕೊಡ್ಬೇಕಾದಾಗ ನಾವ್ ಹೇಳ್ಬೇಕು ಪ್ಲಾಸ್ಟಿಕ್ ಬೇಡ ಅಂತ. ನೀವ್ ಹೇಳ್ತೀರಾ ಸರ್ ಅಂದ್ರೆ ನಾನು ಖಂಡಿತವಾಗಿಯೂ ಹೇಳ್ತೀನಿ ಪ್ಲಾಸ್ಟಿಕ್ ಬೇಡ. ಸಾಧ್ಯವಾದ್ರೆ ಪ್ಲಾಸ್ಟಿಕ್ ತಗೊಂಡ್ರೆ ಒಂದ್ ವೇಳೆ ಪುನಃ ಅದನ್ನ ಮಡಿಸಿಟ್ಟು ಇನ್ನೊಂದ್ಸರಿ ಬಳಸ್ಬೇಕು, 3-4 ಸರಿ ಬಳಸ್ಬೇಕು. ಅದನ್ನ ಸಾಧ್ಯವಾದ್ರೆ ನೀವು ಗ್ರಾಮ ಪಂಚಾಯತಿದು ಕಸದ ಗಾಡಿ ಬರುತ್ತಲ್ಲ, ಕಸದ ಬುಟ್ಟಿಗೆ ಹಾಕಿದ್ರೆ ಅವ್ರು ಅದನ್ನ ಪ್ರೋಸೆಸ್ ಮಾಡಬೇಕು. ಆದ್ರೆ ಅವ್ರು ಪ್ರೋಸೆಸ್ ಮಾಡ್ತಿದಾರೆ ಅಂದ್ರೆ ಖಂಡಿತ ಇಲ್ಲ. ಸೊ ಹಾಗಿದ್ರೆ ಸರ್ ನಾವು ಒಲೆಗೆ ಹಾಕ್ಬಿಟ್ಟು ಸುಟ್ಬಿಡ್ತೀವಿ ಸರ್ ಅಂತಂದ್ರೆ ಈ ತರ ವಾಸನೆ ಬರುತ್ತೆ. ಈ ವಾಸನೆ ಬಂತು ಅಂದ್ರೆ ಈ ವಾಸನೆ ಇದು ದೀಪದ ವಾಸನೆ ಪರವಾಗಿಲ್ಲ, ಆದ್ರೆ ಆ ವಾಸನೆ ಕುಡಿದ್ರೆ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಇರುತ್ತೆ. ಆ ವಾಸನೆ ಕುಡಿದ್ರೂ ಸಹ ಕ್ಯಾನ್ಸರ್ ಬರುತ್ತೆ. ಆ ಗಾಳಿ ತಗೊಂಡ್ರೆ ವಾಯು ಮಾಲಿನ್ಯ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ. ಸೊ ನೀವು ಡಿಸೈಡ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಕಸವನ್ನ ಉತ್ಪತ್ತಿ ಮಾಡಬಾರ್ದು. ನೀವು ಏನೇ ಒಂದು ಸಣ್ಣ ಪದಾರ್ಥ ತಗೊಳ್ಳಿ, ನೀವು ಅಂಗಡಿಯವ್ರಿಗೆ ನೀವೇ ಕೇಳ್ತೀರಾ, ಏನಂತ ಕೇಳ್ತೀರಾ? ಒಂದು ಕವರ್ ಕೊಡಿ ಅಂತ. ಹಿಂದೆ ಇಲ್ಲ ಮಕ್ಕಳ, ಹಿಂದೆ ಯಾವುದೇ ಪದಾರ್ಥ ಕೊಟ್ಟರು ಪೇಪರ್ ಕವರ್ ಕೊಡೋರು, ಅದ್ರ ಜೊತೆಗೆ ಒಂದು ಬಾಳೆಹಣ್ಣು ಕೊಟ್ಟರು ಪೇಪರ್ ಕವರ್ ಕೊಡೋರು, ಒಂದು ಕಡಲೆಪುರಿ ಕೊಟ್ಟರು ಪೇಪರ್ ಕವರ್ ಕೊಡೋರು, ಒಂದು ಎಲೆ ಅಡಿಕೆ ಕೊಟ್ಟರು ಪೇಪರ್ ಕವರ್ ಕೊಡೋರು. ಇವತ್ತು ಪೇಪರ್ ಕವರ್ ಉಳಿದಿದೆಯಾ? ಇಲ್ಲ. ಪೇಪರ್ ಕವರ್ ನಿಮ್ಗೆ ಭೂಮಿಗೆ ಹಾಕಿದ್ರೆ ಕೇವಲ 2-3 ದಿನದಲ್ಲಿ ಭೂಮಿಲಿ ಕರಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಆದ್ರೆ ನೀವು ಒಂದು ಕವರ್ ಕೊಡಿ ಅಂತ ಕೊತ್ತಂಬರಿ ಸೊಪ್ಪಿಗೆ ತಗೊಂಡಂತ ಒಂದು ಕವರು 2000 ವರ್ಷ ಬೇಕು ಭೂಮಿಲಿ ಕರಗಕ್ಕೆ. ಸೊ ಹಾಗಾಗಿ ನೀವು ಕಸದಿಂದ ರಸ ಮಾಡೋದು ಒಂದ್ ಕಡೆ, ಆದ್ರೆ ಕಸವನ್ನ ಉತ್ಪಾದನೆ ಮಾಡೋದಕ್ಕೆ ನೀವು ಕಾರಣ ಆಗ್ಬಾರ್ದು. ನಾನು ಎಲ್ಲಾದ್ರೂ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಹೇಳ್ತೀನಿ ನಮ್ಮ ಮಿಸಸ್ಗೆ, ಒಂದು ಬ್ಯಾಗ್ ತಗೊಬಿಡಮ್ಮ, ಬ್ಯಾಗಲ್ಲಿ ತುಂಬಿಸ್ಕೊಬರೋಣ ಅಂತ. ಒಂದು ಬ್ಯಾಗನ್ನ ಮನೆಯಿಂದಲೇ ತಗೊಂಡು ಹೋಗ್ತೀವಿ, ಒಂದು ಬಟ್ಟೆ ಬ್ಯಾಗೋ ಒಂದು ವೈರ್ ಬ್ಯಾಗೋ ಯಾವುದೋ ಒಂದು ತಗೊಂಡು ಹೋಗ್ತೀವಿ. ಅದರಲ್ಲಿ ನಾವು ತರಕಾರಿ ಅಥವಾ ಏನು ಹಣ್ಣು ತರಕಾರಿಗಳನ್ನ ಅದರಲ್ಲಿ ತುಂಬಿಸ್ಕೊಂಡು ಬರ್ತೀವಿ. ಸೊ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ, ನಾನು ಸಹ ಪ್ಲಾಸ್ಟಿಕ್ ಅನ್ನ ಹೆಚ್ಚಾಗಿ ಬಳಸಲ್ಲ, ಅನಿವಾರ್ಯ ಸಂದರ್ಭಗಳಿದ್ದಾಗ ಮಾತ್ರ ನಾನು ಬಳಸ್ತೀನಿ. ಆದ್ರೆ ಸಣ್ಣ ಪುಟ್ಟ ವಿಷಯಗಳಿಗೂ ಕವರ್ಗೆ ಹಾಕೊಡಿ, ಕವರ್ ಕೊಡಿ ಅಂತ ಕೇಳಬಾರ್ದು. ಓಕೆನಾ? ಸೊ ಕಸವನ್ನ ಉತ್ಪತ್ತಿ ಮಾಡಬಾರ್ದು. ಜೊತೆಗೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲ ಪರಿಸರವನ್ನ, ಫಾರ್ ಎಕ್ಸಾಂಪಲ್ ನಿಮ್ಗೆ ಜಮೀನ್ ಇದ್ರೆ ಒಂದಷ್ಟು ಎಲೆಗಳು ಬಿದ್ದಿರ್ತವೆ ಜಮೀನಲ್ಲಿ ಅಲ್ವಾ, ಮರದ ಎಲೆನೋ ಅಥವಾ ಇನ್ಯಾವುದೋ ಎಲೆಗಳು ಬಿದ್ದಿರ್ತವೆ. ಆ ಎಲೆಗಳನ್ನೆಲ್ಲ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಎಲ್ಲಿಗೆ ಎಸಿತಾರೆ? ಏನ್ ಮಾಡ್ತಾರೆ? ಗುಡ್ಡೆ ಮಾಡ್ಬಿಟ್ಟು. ಸರಿನಾ? ಸರಿನಾ? ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ ಆ ಎಲೆಗಳಲ್ಲಿ ತುಂಬಾ ಅತ್ಯುತ್ತಮವಾದ ಗೊಬ್ಬರ ಇರುತ್ತೆ. ಸೊ ಒಂದು ಕಡೆಗೆ ಅದನ್ನ ಸ್ಟೋರ್ ಮಾಡಿದ್ರೆ ನಿಮ್ಮನೆ ಬರುವಂತಹ ಕಸನೂ ಅಷ್ಟೇನೆ. ನಿಮ್ಮನೆ ಉತ್ಪತ್ತಿ ಆಗುವಂತಹ ಕಸ ಅಂತಂದ್ರೆ ಯಾವ್ಯಾವ ಕಸ? ಚಾಕ್ಲೇಟ್ ಕವರ್, ಸಿಪ್ಪೆ, ಬಿಸ್ಕೆಟ್ ಕವರು, ಸೋಪಿನ ಕವರ್ ಅಲ್ಲ.
ನಿಮ್ಮನೇಲಿ ಉತ್ಪತ್ತಿ ಆಗುವಂತ ಹಸಿ ಕಸ ಇರುತ್ತಲ್ಲ, ಅದನ್ನ ನೀವೇನ್ ಮಾಡ್ಬೋದು, ಒಂದು ಚಿಕ್ಕದೊಂದು ಡ್ರಮ್ ಮಾಡಿ ಆ ಡ್ರಮ್ಗೆ ತುಂಬಿಸ್ಬೋದು. ಸರ್ ತುಂಬಿಸಿದ್ರೆ ಏನಾಗುತ್ತೆ ಸರ್ ಅಂದ್ರೆ ಆ ಕಸ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ಡೇ ಬೈ ಡೇ. ಯಾಕಂದ್ರೆ ಹಸಿ ಕಸ ಕರಗುತ್ತೆ. ಒಣಗಿದ ಎಲೆಗಳನ್ನ ಒಂದು ಕಡೆ ಗುಡ್ಡೆ ಹಾಕಿದ್ರೆ ಅದನ್ನ ನಿರಂತರವಾಗಿ ಸ್ವಲ್ಪ ದಿನ ಬಿಟ್ರೆ ಅದು ಮಳೆಗಾಗ್ಬೋದು ಅಥವಾ ನೈಸರ್ಗಿಕವಾಗಿ ಅದು ಕರಗಿ ನಿಮ್ಗೆ ನೈಸರ್ಗಿಕವಾದ ಗೊಬ್ಬರವಾಗುತ್ತೆ. ಆದ್ರೆ ಇದನ್ನ ಖಂಡಿತವಾಗಿಯೂ ನಿಮ್ಮ ತಂದೆ ತಾಯಿಗಳಿಗೆ ಯಾರು ಹೇಳ್ಕೊಟ್ಟಿರಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅವರು, ಅದನ್ನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟು ಸುಮ್ಮನೆ ಬೆಂಕಿ ಹಚ್ತಾರೆ. ಸೊ ಬೆಂಕಿ ಹಚ್ಚಿದ್ರೆ ಏನಾಯ್ತು, ನಮ್ಮ ಭೂಮಿಗೆ ಕಾರ್ಬನ್ ಸಾಯಿಲ್ ಅಂತ ಕರಿತೀವಿ. ಭೂಮಿಗೆ ಕಾರ್ಬನ್ ಇಲ್ಲ ಅಂದ್ರೆ ನೀರನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಬರಲ್ಲ. ನೀರನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಬರಲಿಲ್ಲ ಅಂತಂದ್ರೆ ಫಲವತ್ತತೆ ಬರಲ್ಲ. ಫಲವತ್ತತೆ ಬರಲಿಲ್ಲ ಅಂತಂದ್ರೆ ನಮ್ಗೆ ಊಟ ಬೆಳೆಯಲ್ಲ ಭೂಮಿಲಿ. ನೀವು ಭೂಮಿಗೆ ಊಟ ಬೀಜಗಳನ್ನು ಬಿತ್ತನೆ ಮಾಡ್ತಿರಲ್ಲ ಮಕ್ಕಳ, ಅದು ನಿಮಗೆ ಏನಕ್ಕೆ ಬಿತ್ತನೆ ಮಾಡ್ತೀರಿ ಅಂದ್ರೆ ಅದು ಬೆಳೆಯಾಗಿ ಬರಲಿ ಅಂತ, ಹೆಚ್ಚಾಗ್ಲಿ ಅಂತ ಬಿತ್ತನೆ ಮಾಡ್ತೀರಾ. ನೀವು ಭೂಮಿಗೆ ಬಿತ್ತದಂತಹ ಬೀಜದಲ್ಲಿ ನಿಮಗೆ ಬಿತ್ತನೆ ಬರಲಿಲ್ಲ ಅಂತ ಹೇಳಿದ್ರೆ, ಹುಟ್ಲೇ ಇಲ್ಲ ಅಂದ್ರೆ ಏನ್ ತಿಂತೀರಾ? ಏನ್ ತಿನ್ನಕ್ ಸಾಧ್ಯ? ಸೊ ಹಾಗಾಗಿ ಮಣ್ಣಿನ ಆರೋಗ್ಯವೂ ಸಹ ಬಹಳ ಮುಖ್ಯ. ಅತಿ ಹೆಚ್ಚು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳನ್ನ, ಅಂದ್ರೆ ಗಿಡಕ್ಕೆ ಸಪೋರ್ಟ್ ಮಾಡುವಂತಹ ಸೂಕ್ಷ್ಮ ಜೀವಿಗಳನ್ನ ಕೊಲ್ಲುವಂತ ಕೆಲಸವೂ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನು ಸಹ ಬಿಡಬೇಕಾಗತ್ತೆ. ಓಕೆ, ಹಾಗೆ ಬೆನ್ ಸ್ಟ್ರೈಟ್ ಮಾಡಿ, ಬೆನ್ ಸ್ಟ್ರೈಟ್ ಮಾಡಿ. ನಿಮ್ಗೊಂದು ಆಕ್ಟಿವಿಟಿ ಮಾಡಿಸ್ತೀನಿ ಈಗ. ಓಕೆ, ಒಂದು ಕ್ಲಾಪ್ ಮಾಡೋಣ. ಓಕೆ, ಕ್ಲಾಪ್ ಮಾಡಿ. ಹೆಂಗ್ ಮಾಡ್ತೀರಾ? ಸಂದಿಗೆ ಹಾಕೊಂಡು ಓಕೆ. ಏನೀಗ 1 2 3 1 2 3 1 2 3 ಅಲ್ವಾ? ಓಕೆ, ಇದೊಂದು ಸ್ವಲ್ಪ ಚೇಂಜ್ ಮಾಡೋಣ. ಓಕೆ, ನೋಡಿ ಇಲ್ಲಿ ನೋಡಿ. 1 2 3 4 5 6 7 ಹೇಳ್ಕೊಂಡು ಮಾಡಿ. 1 2 3 4 5 6 7 ಸೂಪರ್. 7 ಕರೆಕ್ಟಾಗಿ ನಿಲ್ಲಿಸ್ಬೇಕು. ಇನ್ನೊಂದ್ಸರಿ ಮಾಡಿ. 1 2 3 4 5 6 7 ಓಕೆನಾ? ಇದೊಂದು ಸಣ್ಣ ಚೇಂಜು. ಇದನ್ನೇ ನಮ್ಮ ತೊಡೆಗಳ ಮೇಲೆ ನೋಡಿ. 1 2 3 4 5 6 7 ಕೆಲವರು ಮಾಡ್ತಾ ಇಲ್ಲ, ಸುಮ್ಮನೆ ಕೂತಿದ್ರಿ ಯಾಕವಾ? ಕೈ ನೋವು ಬತ್ತೈತಾ? ಮಾಡು ನೋಡಿ. 1 2 3 4 5 6 7 ಆಯ್ತಾ? ಇದನ್ನೇ ನೋಡಿ ಇನ್ನೊಂದು ಸಣ್ಣ ಚೇಂಜ್ ಮಾಡೋಣ. ಇಲ್ಲಿ ನೋಡಿ. 1 2 3 4 5 6 7 ಮಾಡಿ. 1 2 3 4 5 6 7 ಇನ್ನೊಂದ್ಸರಿ. 1 2 3 4 5 6 7 ನೋಡಿ. ಇದನ್ನೊಂದು ಸಣ್ಣ ಚೇಂಜ್ ಮಾಡೋಣ. ನೋಡಿ. 1 2 3 4 5 6 7 ಮಾಡಿ. 1 2 3 4 5 6 7 ಏನ್ ಸೌಂಡ್ ಬರ್ತಾಯ್ತು ಮಕ್ಕಳ ನಿಮ್ದೆಲ್ಲ? ಚಿಟಕಿ ಹೊಡೆದ್ರೆ ನೋಡಿ. ವಾವ್, ಸೂಪರ್. ಇನ್ನೊಂದ್ಸರಿ ಮಾಡಿ. 1 2 3 4 5 6 7 ಓಕೆ, ಬಂತಲ್ಲ? ಸೊ ಹಂಗೆ ಮೇಲೆ ನಿಂತ್ಕೊಳ್ಳಿ. ಯಪ್ಪ, ಹೆಂಗೋ ಕಾಲ್ ನೋವು ಕಮ್ಮಿ ಆಯ್ತು ಕಣಪ್ಪ. ನಾವು ಅಷ್ಟೊತ್ತಿಂದ ನಿಂತಿದೀವಲ್ಲಪ್ಪ, ನಮ್ ಕತೆ ಹೆಂಗಪ್ಪ? ಓಕೆ, ಹಂಗೆ ಸುಮ್ಮನೆ ಹಿಂಗ್ ಓಡಾಡಿ ಬನ್ನಿ. ಸುಮ್ಮನೆ ಹಿಂಗ್ ಓಡಾಡಿ. ಈಗ ಗರ್ಲ್ಸ್ ಇಬ್ಬಿಬ್ಬರು ಪಾರ್ಟ್ನರ್ ಆಗಿ ಬನ್ನಿ ಈ ಕಡೆಗೆ. ಗರ್ಲ್ಸ್ ಇಬ್ಬಿಬ್ಬರು ಪಾರ್ಟ್ನರ್ ಆಗಿ, ನೀವು ಅಲ್ಲೇ ಕೂತ್ಕೊಳ್ಳಿ. ಬಾಯ್ಸ್ ಇಬ್ಬಿಬ್ಬರು ಪಾರ್ಟ್ನರ್ ಆಗಿ, ಇಬ್ಬಿಬ್ರು. ಹಾ ಓಕೆ, ಬನ್ನಿ. ಆಫ್ ಮಾಡಿ.